ಬಂಧುಗಳೇ, ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಗಳನ್ನು ಪ್ರೌಢಶಾಲೆಗಳನ್ನ ಹುಡುಕುತ್ತಾ ಗುರುತಿಸ್ತಾ ನಾವು ಬಂದು ಈಗ ನಿಂತಿದ್ದು ಸುದುಗುಂಟೆಪಾಳ್ಯದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸುದುಗುಂಟೆಪಾಳ್ಯಕ್ಕೆ. ಬನ್ನಿ ಈ ಶಾಲೆಯ ವಿಶೇಷತೆಯನ್ನ ನೋಡ್ಕೊಂಡ್ ಬರೋಣ. ಮಕ್ಕಳನ್ನೆಲ್ಲ ತೊಡಗಿಸ್ಕೊಳ್ಳೋದ್ರೆ ಬಂಧುಗಳೇ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸುದುಗುಂಟೆಪಾಳ್ಯದ ತರಗತಿಗಳನ್ನ ಮತ್ತೆ ಕಟ್ಟಡವನ್ನೆಲ್ಲ ನೋಡ್ಕೊಂತ ಬಂದ್ವಿ. ಎಷ್ಟು ಸುಸಜ್ಜಿತವಾಗಿ ಇದು ರೂಪುಗೊಂಡಿದೆ ಅನ್ನೋದು, ಮಾದರಿ ಶಾಲೆ ಇದು ಯಾಕೆ ಅನ್ನೋದು ಈ ಕಟ್ಟಡ ಮತ್ತು ತರಗತಿಯನ್ನ ನೋಡಿದ್ರೆ ಗೊತ್ತಾಗುತ್ತೆ. ಮತ್ತೆ ಈ ಶಾಲೆಯ ಶಿಕ್ಷಕರನ್ನ ಕೂಡ ಕೇಳಿದ್ವಿ, ಅವ್ರ ಬಾಯಲ್ಲೂ ಹೇಳಿದ್ರು ಈ ಶಾಲಾ ಮಕ್ಕಳು ಈ ವ್ಯವಸ್ಥೆಯಡಿ ಓದಲಿಕ್ಕೆ ರಾಮಲಿಂಗಾರೆಡ್ಡಿ ಶಾಸಕರು ಈ ಕ್ಷೇತ್ರದ್ದು ಅವರ ಒಂದು ಅನುದಾನದಡಿಯಲ್ಲಿ 22 ಶಾಲೆಗಳನ್ನ ದತ್ತು ಪಡೆದು ಈ ಒಂದು ಹಳೆಯ ಶಾಲೆಗಳನ್ನ ಹೊಸ ರೂಪ ಕೊಟ್ಟು 22 ಶಾಲೆಯನ್ನು ಅತ್ಯಾಧುನಿಕ ಮಟ್ಟದಲ್ಲಿ ಇದನ್ನ ಸುಸಜ್ಜಿತವಾದ ವ್ಯವಸ್ಥೆಯಡಿ ಮಾದರಿ ಶಾಲೆಗೆ ರೂಪುಗೊಳಿಸಿದ್ದಾರೆ. ಈ ಶಾಸಕರ ಈ ಸಚಿವರ ಈ ಮಾದರಿ ಕಾರ್ಯದ ಅಡಿಯಲ್ಲಿ ಒಂದಷ್ಟು ಜನ ಸ್ನೇಹಿತರು ಮತ್ತು ಸ್ಥಳೀಯರು ಅವರಿಗೆ ಸಹಕಾರವನ್ನ ಕೊಟ್ಟ ನಂತರದಲ್ಲಿ ಈ ರೀತಿ ಶಾಲೆಗಳು ರೂಪುಗೊಂಡಿದ್ದಾವೆ. ಆ ಒಂದು ಸಹಕಾರದ ಸಹಾಯ ಹಸ್ತದ ಸ್ನೇಹಿತರೊಬ್ಬರು ನಮಗೆ ಸಿಕ್ಕಿದ್ದಾರೆ ಇಲ್ಲೇನೆ. ಈ ಭಾಗದ ಸುದುಗುಂಟೆಪಾಳ್ಯದ 2 ಬಾರಿ ಮಾಜಿ ಕೌನ್ಸಿಲರ್ ನಮ್ಮ ಜೊತೆಗೆ ಜಿ ಮಂಜುನಾಥ್ ಸಾಹೇಬ್ರು ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಈ ಶಾಲೆಯ ಬಗ್ಗೆ ತಮ್ಮ ಸಹಾಯ ಒಂದು ಸಣ್ಣ ಮಟ್ಟದಾದ್ರೂ ಇದೇ ಇರುತ್ತೆ. ಸೊ ತಮ್ಮ ಸಹಾಯದಡಿ ಈ ಶಾಲೆ ರೂಪುಗೊಂಡಿರುವ ರೀತಿ ನಿಜಕ್ಕೂ ಒಂದು ಖುಷಿ ಪಡುವಂತದ್ದು. ಈ ಶಾಲೆ ಬಗ್ಗೆ ತಾವು ಹೇಳೋದಾದ್ರೆ ಈ ಶಾಲೆಯ ವಿಶೇಷತೆ ಏನು? ಸನ್ಮಾನ್ಯ ನಮ್ಮ ನೆಚ್ಚಿನ ನಾಯಕರು, ಸತತವಾಗಿ 8 ಬಾರಿ ಗೆದ್ದಂತ ಧೀಮಂತ ನಾಯಕರು, ಸಾರಿಗೆ ಮತ್ತು ಮುಜರಾಯಿ ಸಚಿವರಾದ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಇಡೀ BTM ವಿಧಾನಸಭಾ ಕ್ಷೇತ್ರದಲ್ಲಿ 22 ಶಾಲೆಗಳನ್ನು ದತ್ತಕ್ಕೆ ತಗೊಂಡ್ರು. ಅದರಲ್ಲಿ ಈ ಒಂದು ಸುದುಗುಂಟೆಪಾಳ್ಯದಲ್ಲಿ 100 ವರ್ಷಕ್ಕಿಂತ ಮೇಲ್ಪಟ್ಟು ಇರುವಂತಹ ಈ ಒಂದು ಶಾಲೆಯನ್ನು ಕೂಡ ಅಭಿವೃದ್ಧಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಶಾಲೆಗೆ ಅಭಿವೃದ್ಧಿ ಪಡಿಸಿದ್ರು. ಅಭಿವೃದ್ಧಿ ಜೊತೆಯಾಗಿ ಮೂಲ ಸೌಕರ್ಯಗಳಿಗೆ ಆದ್ಯತೆಯನ್ನು ಕೊಟ್ಟರು. ಯಾಕಂದ್ರೆ ಚೇರು, ಟೇಬಲ್ಸು, ಡೆಸ್ಕ್ ಇರ್ಬೋದು, ಮತ್ತೆ ಸ್ಮಾರ್ಟ್ ಬೋರ್ಡ್ಸ್ ಇರ್ಬೋದು, ಆಮೇಲೆ ಜೊತೆಯಾಗಿ ಶೌಚಾಲಯಗಳಿರ್ಬೋದು, ಆಮೇಲೆ ಪ್ರೈವೇಟ್ ಟೀಚರ್ ಕೊಡುವಂಥದ್ದು ಇರ್ಬೋದು, ಎಕ್ಸ್ಟ್ರಾ ಟೀಚರ್ಸ್ ಕೊಡುವಂಥದ್ದು. ಮುಖ್ಯವಾಗಿ ಇದರಿಂದ ಒಳ್ಳೆ ಗಾಳಿ, ಬೆಳಕು, ವಾತಾವರಣ ಇರೋದ್ರಿಂದ ಈ ಭಾಗದಲ್ಲಿ ಸುದುಗುಂಟೆಪಾಳ್ಯದಲ್ಲಿ ಸ್ವಲ್ಪ ಬಡ ಮಕ್ಕಳು, ಬಡವರಿರುವಂಥ ಜಾಗ. ಅದರಲ್ಲಿ ಈ ಶಾಲೆನ ಅಭಿವೃದ್ಧಿ ಪಡಿಸಿದ್ರೆ ಹೆಚ್ಚಿನ ಜನ ಬರ್ತಾರೆ, ವಿದ್ಯಾವಂತರಾಗ್ತಾರೆ ಅನ್ನೋ ದೂರದೃಷ್ಟಿ ಇಟ್ಕೊಂಡು ಈ ಒಂದು ಶಾಲೆಯನ್ನ ಅಭಿವೃದ್ಧಿ ಪಡಿಸಿದ್ದಾರೆ ಸನ್ಮಾನ್ಯ ರಾಮಲಿಂಗಾರೆಡ್ಡಿ. ಈ ಮಾದರಿ ಶಾಲೆ ಈ ಸಂಬಂಧಪಟ್ಟಂಗೆ ಸರ್ಕಾರಿ ಶಾಲೆಗೂ ಖಾಸಗಿ ಶಾಲೆಗೂ ಯಾವುದೇ ವ್ಯತ್ಯಾಸ ಕಾಣಿಸದಂತೆ ಈ ಶಾಲೆ ರೂಪುಗೊಂಡಿದ್ರ ಬಗ್ಗೆ ತಾವು ಹೇಳೋದಾದ್ರೆ? ಅದೇ ನಮಗ್ ಗೊತ್ತಿದ್ದಂಗೆ ಈ ಭಾಗದಲ್ಲಿ ಏನು ಅಂದ್ರೆ ಕ್ರೈಸ್ಟ್ ಸ್ಕೂಲ್ ಇದೆ ನಮ್ಮ ಭಾಗದಲ್ಲಿ. ಯಾಕಂದ್ರೆ 8,500 ಜನ ಹೈಸ್ಕೂಲ್, ಕಿಂಡರ್ ಗಾರ್ಡನ್ ಇಂದ ಹೈಸ್ಕೂಲ್ ವರ್ಗೂ ಇರೋದು 8,500 ಜನ ಇದ್ದಾರೆ. ಜೊತೆಯಲ್ಲಿ ಫ್ರಾನ್ಸಿಸ್ಕನ್ ಸ್ಕೂಲ್ ಅಂತಿದೆ, ಅದು ಪ್ರೈವೇಟ್ ಕಾನ್ವೆಂಟ್ ಇದೆ, ಅದು 1000 ಜನ ಒಂದು ಶಾಲೆ ಇದೆ. ಆದ್ರೂ ಈ ಭಾಗದಲ್ಲಿ ಒಂದು ಗೌರ್ಮೆಂಟ್ ಶಾಲೆನ ಬಂದು ಅಭಿವೃದ್ಧಿ ಪಡಿಸಿದ್ದಕ್ಕೆ ಇಲ್ಲಿ ಮಕ್ಕಳ ಹಾಜರಾತಿನೂ ಇದೆ, ಚೆನ್ನಾಗಿದೆ. ಈ ಭಾಗದಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯಗಳು ಇರಬೇಕು ಅಂದ್ರೂ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವ್ರ ನೇತೃತ್ವದಲ್ಲಿ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ಈ ಒಂದು ಶಾಲೆಯನ್ನು ಅಭಿವೃದ್ಧಿ ಪಡಿಸಿರೋದ್ರಿಂದ ತುಂಬಾ ಖುಷಿ ಆಗತ್ತೆ. ಬಡ ಮಕ್ಕಳು, ಕೂಲಿ ಕಾರ್ಮಿಕರು ಅತ್ಯಂತ ಹೆಚ್ಚಿನ ಒಂದು ಈ ಭಾಗದಲ್ಲಿ ಅಡ್ಮಿಷನ್ ಆಗ್ತಾ ಇದೆ. ನಿಜಕ್ಕೂ ಇವ್ರ ಮಾತು ಕೇಳ್ತಾ ಇದ್ರೆ ನಮಗನ್ಸೋದು ಸರ್ಕಾರಿ ಶಾಲೆ, ಬಡ ಮಕ್ಕಳು ಬಂದು ಓದುವಂತ ಸರ್ಕಾರಿ ಶಾಲೆಯನ್ನ ಉನ್ನತೀಕರಣಗೊಳಿಸಿದಲ್ಲಿ ಮಾದರಿ ಶಾಲೆಯಾಗಿ ರೂಪುಗೊಳ್ಳುತ್ತೆ. ಬಂಧುಗಳೇ, ಶಾಲಾ ತರಗತಿ ಒಳಗಡೆ ಹೋಗ್ಬಿಟ್ಟು ಬಂದ್ವಿ. ಹಾಗೇನೆ ಇದು ಸುದುಗುಂಟೆಪಾಳ್ಯದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಲೈಬ್ರರಿ ಒಳಗಡೆ ಇದೀವಿ ನೋಡಿ. ಲೈಬ್ರರಿ ಮಕ್ಕಳಿಗೆ ಪುಸ್ತಕಗಳನ್ನ ಓದ್ಲಿಕ್ಕೋಸ್ಕರ ಒಂದಷ್ಟು ಪುಸ್ತಕಗಳನ್ನ ತಂದು ಜೋಡಣೆ ಮಾಡಲಾಗಿದೆ. ಇಲ್ಲಿ ಮಕ್ಕಳು ಬಂದು ಅವರ ಇಷ್ಟದ ಪುಸ್ತಕಗಳನ್ನ ನೋಡ್ಕೊಂಡು ಓದ್ಕೊಂಡು ಕುಳಿತು ಓದಿ ಹೋಗುವಂತ ವ್ಯವಸ್ಥೆಯನ್ನ ಕೂಡ ಮಾಡಲಾಗುತ್ತೆ. ಸರ್ಕಾರಿ ಶಾಲೆಯಲ್ಲಿ ಇಂಥ ವ್ಯವಸ್ಥೆ ತುಂಬಾ ಅಪರೂಪದಲ್ಲಿ ಅಪರೂಪ. ಇವತ್ತು ಓದೋದಕ್ಕೆ
ಪಠ್ಯ ಪುಸ್ತಕಗಳೇ ಸಿಗದೇ ಇರುವ ಕಾಲದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಅಲ್ಲೇ ಅವ್ಯವಸ್ಥೆ ಅಡಿ ನಾವು ಕಲಿತಿರ್ಬೇಕಾದ್ರೆ, ಮಕ್ಕಳನ್ನು ನೋಡ್ತಿರ್ಬೇಕಾದ್ರೆ, ಈ ವ್ಯವಸ್ಥೆಯಡಿ ಇವರು ಸುಸಜ್ಜಿತವಾಗಿ ಒಂದು ಲೈಬ್ರರಿಯ ವ್ಯವಸ್ಥೆಯನ್ನ ಮಾಡಿಕೊಂಡು ಪುಸ್ತಕಗಳನ್ನ ಕೊಡ್ತಾ ಮಕ್ಕಳನ್ನ ಇನ್ನು ಮೇಲ್ದರ್ಜೆಗೆ ಕೊಂಡೊಯ್ಯುವ ಪ್ರಯತ್ನದಲ್ಲಿ ಮಾದರಿ ಶಾಲೆಯಾಗಿ ಈ ಒಂದು ಶಾಲೆ ರೂಪುಗೊಂಡಿದೆ. ನೋಡಿ, ಈ ಮಾದರಿ ಶಾಲೆಗಳು ಅನ್ಸ್ಕೊಳ್ಳೋದೇ ಇಂಥದ್ರಲ್ಲೇನೆ. ಬೇರೆ ಶಾಲೆಗಳಿಗೆ ಮಾದರಿಯಾಗಿ ನಿಲ್ಲುವಂತ ಶಾಲೆಗಳು ಇವೆಲ್ಲ. ಸುದಗುಂಟೆ ಪಾಳ್ಯದ ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಏನಿದೆ, ಇಲ್ಲಿ ತರಗತಿಗಳು ತುಂಬಾ ಚೆನ್ನಾಗಿ ವ್ಯವಸ್ಥಿತವಾಗಿದೆ, ಲೈಬ್ರರಿ ವ್ಯವಸ್ಥೆ ಇದೆ, ಕಂಪ್ಯೂಟರ್ ರೂಮ್ ಇದೆ. ಹಾಗೆ ಹಿರಿಯ ಪ್ರಾಥಮಿಕ ಶಾಲೆಯವರೆಗೂ ಮಕ್ಕಳಿಗೆ ಓದ್ಲಿಕ್ಕೆ ತುಂಬಾ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ. ತುಂಬಾ ಈ ಒಳಗಡೆ ಬಂದ್ರೆ ಸರ್ಕಾರಿ ಶಾಲೆಯ ಯಾವುದೇ ವಾತಾವರಣ ಇಲ್ಲ, ಖಾಸಗಿ ಶಾಲೆ ಸಂಬಂಧಪಟ್ಟಂಗೆ ಕಟ್ಟಡನೂ ಸೇರಿದಂತೆ ಎಲ್ಲ ವ್ಯವಸ್ಥೆಯನ್ನ ನೋಡಬಹುದಾಗಿದೆ ಇಲ್ಲಿ. ಇದು ಮಾದರಿ ಶಾಲೆ. ಬಂಧುಗಳೇ, ನಾವು ಈ ಸುದಗುಂಟೆ ಪಾಳ್ಯದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎಲ್ಲಾ ವ್ಯವಸ್ಥೆಗಳನ್ನು ನೋಡ್ಕೊಂಡು ಬಂದ್ವಿ. ಇಲ್ಲಿಯ ಸ್ಥಳೀಯ ಮುಖಂಡರಾದಂತ ಮಂಜುನಾಥ್ ಅವರು ನಮ್ ಜೊತೆಗಿದ್ದಾರೆ. ಅವರು ದಿನ ಬೆಳಗಾದ್ರೆ ಈ ಶಾಲೆಗಳನ್ನ ನೋಡ್ಕೊಂಡೇ ಬೆಳಿತಾ ಇರ್ತಾರೆ. ವ್ಯವಸ್ಥೆ ಅಡಿ ಇವರು ಕೂಡ ಇದ್ದಾರೆ. ಇವ್ರನ್ನ ಮಾತಾಡ್ಸೋಣ. ಈ ಶಾಲೆ ಯಾಕೆ ವಿಶೇಷವಾಗಿ ಇವರಿಗೆ ಕಾಣಿಸಿದೆ ಅನ್ನೋದನ್ನ. ಸರ್ ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಅಂತ, BTM ಕ್ಷೇತ್ರ ಸುದಗುಂಪಾಳ್ಯ ವಾರ್ಡಲ್ಲಿ ಇರೋದು. ಇಲ್ಲಿ ಈ ಶಾಲೆ ಬಂದು ರಾಮಲಿಂಗ ರೆಡ್ಡಿ ಸಾಹೇಬರು ಹಳೆ ಶಾಲೆ ಇದೆ, 122 ವರ್ಷ ಹಳೆ ಶಾಲೆ. ಆವಾಗ ಒಂದು 10 ವರ್ಷ ಹಿಂದೆ ಬಂದು ಅವರೇ ನೋಡಿದಾಗ ಇದು ಫುಲ್ಲು ಹಳೆ ಶಾಲೆ ಇತ್ತು. ಇದನ್ನೆಲ್ಲ ಡೆವಲಪ್ ಮಾಡ್ಬೇಕಂತೇಳಿ ಅವರೇ ಶಾಸಕರ ನಿಧಿಯಿಂದ ಶಾಲೆಗೆ ಅನುದಾನ ಕೊಟ್ಟು ಈ ಬಿಲ್ಡಿಂಗ್ ಎಲ್ಲ ಕಟ್ಟಿಸಿ ತಿರ್ಗಾ ಮೊನ್ನೆ 2022 ಅಲ್ಲಿ ತಿರ್ಗಾ ಎಲ್ಲ ನವೀಕರಣ ಮಾಡಿ ಎಲ್ಲ ಶಾಲೆ ಮಕ್ಕಳಿಗೆ ಚೇರ್ಸ್ ಆಗಲಿ, ಟೇಬಲ್ ಆಗಲಿ, ಟೀಚರ್ಸ್ಗೆ ಏನೇನು ಬೇಕೋ ವಸತಿ ಸೌಕರ್ಯ ಅದೆಲ್ಲ ಮಾಡಿಕೊಟ್ರು. ಅದೇ ರೀತಿ BTM ಅಲ್ಲಿ ಎಷ್ಟು ಶಾಲೆಗಳಿದೆಯೋ ಅಷ್ಟು ಶಾಲೆಯನ್ನು ದತ್ತಕ್ಕೆ ತಗೊಂಡು ನಡೆಸ್ತಾ ಇದ್ದಾರೆ. ಅದು ಯಾರೇ ಶಾಸಕರು 224 ಶಾಸಕರಿದ್ದಾರೆ, ಯಾರು ಮಾಡಿದಂಥ ಸಾಧನೆ ರಾಮಲಿಂಗ ರೆಡ್ಡಿ ಸಾಹೇಬರು BTM ಕ್ಷೇತ್ರದಲ್ಲಿ ಎಲ್ಲ ಶಾಲೆಗಳು ಕಾಲೇಜ್ನ ದತ್ತಕ್ಕೆ ತಗೊಂಡು ಮಾಡ್ತಾ ಇದ್ದಾರೆ. ಅದೇ ಬುಕ್ಸು, ಪೆನ್ನು, ಪೆನ್ಸಿಲು, ರಬ್ಬರು, ಬ್ಯಾಗು ಏನು ಬೇಕು ಶಾಲೆ ಮಕ್ಕಳಿಗೆ ವರ್ಷ ಕೊಡ್ತಾ ಇದ್ದಾರೆ. ಒಂದು ವರ್ಷ ಕೊಟ್ಬಿಟ್ಟು ಈ ವರ್ಷ ಇಲ್ಲ ಅಂತ ಹೇಳಲ್ಲ. ಅದನ್ನೆಲ್ಲ ಮಾಡ್ತಾ ಇರೋದು ಶ್ರೀಮಾನ್ ರಾಮಲಿಂಗ ರೆಡ್ಡಿ ಸಾಹೇಬರು. ಅವ್ರು ಇರೋದ್ರಿಂದ BTM ಕ್ಷೇತ್ರದ ಶಾಲೆ ಮಕ್ಕಳಿಗೆ, ಕಾಲೇಜ್ಗೆ ಎಲ್ಲರಿಗೂ ಇವಾಗ ಕೊಟ್ಟಿದ್ದಾರೆ. ಅದಕ್ಕೆ ಅವ್ರಿಗೆ ಧನ್ಯವಾದ ಹೇಳಬೇಕು. ಅದೇ ರೀತಿ ಪ್ರತಿ ಶಾಲೆಗಳಲ್ಲೂ ಮಕ್ಕಳು ಕಮ್ಮಿ ಇರ್ತಾ ಇದ್ರು. ಈ ಸಾರಿ ಈಗ ಇವರೆಲ್ಲ ಡೆವಲಪ್ಮೆಂಟ್ ಮಾಡಿರೋದಕ್ಕೆ ಗೌರ್ಮೆಂಟ್ ಸ್ಕೂಲ್ಗೆ ನಾವು ಹೋಗ್ಬೇಕು, ಪ್ರೈವೇಟ್ ಸ್ಕೂಲ್ಗಿನ್ನ ಕಮ್ಮಿ ಇಲ್ಲ ಅಂತೇಳಿ ಪ್ರತಿ ಮಕ್ಕಳು ಇವಾಗ ಗೌರ್ಮೆಂಟ್ ಸ್ಕೂಲ್ಗೆ ಬರೋಕ್ಕೆ ಹೆಚ್ಚಿಗೆ ಆಗ್ತಾ ಇದೆ. ರಿಸಲ್ಟು ಚೆನ್ನಾಗಿ ಬರ್ತಾ ಇದೆ. ರಾಮಲಿಂಗ ರೆಡ್ಡಿ ಸಾಹೇಬ್ರಿಗೆ ಧನ್ಯವಾದಗಳು ಹೇಳ್ಬೇಕು. ಬಂಧುಗಳೇ, ಇವ್ರು ಹೇಳ್ತಿರೋದು ಏನಂತಂದ್ರೆ, ಕಳೆದ 122 ವರ್ಷಗಳಿಂದ ಈ ಶಾಲೆ ಇದೆಯಂತೆ. 122 ವರ್ಷದ ಹಳೆಯ ಶಾಲೆಯನ್ನ ಈ ರೀತಿ ನಾವು ನೋಡೋದಕ್ಕೆ ಅದು ಕೂಡ ಪುಣ್ಯ ಒಂದು ನಾವು ಮಾಡಿದೀವಿ. ಯಾಕಂದ್ರೆ ಸರ್ಕಾರಿ ಶಾಲೆಯನ್ನ 122 ವರ್ಷಗಳಿಂದ ಉಳಿಸ್ಕೊಂಡಿರೋದು ಒಂದು ವಿಚಾರ ಆದ್ರೆ, ಆ ಉಳಿಸ್ಕೊಂಡಿರುವ ರೀತಿ ನೋಡಿ, ಕಟ್ಟಡ ಯಾವುದೇ ಕಾರ್ಪೊರೇಟ್ ಕಂಪನಿಗಳಿಗೆ ಕಡಿಮೆ ಇಲ್ಲದಂತೆ ಸುಸಜ್ಜಿತವಾಗಿ ಕಟ್ಟಲಾಗಿದೆ. ಇದು ಮಾದರಿ ಕಾರ್ಯ. ಈ ಕಾರಣಕ್ಕೋಸ್ಕರನೇ ಇದು ಮಾದರಿ ಶಾಲೆಯಾಗಿ ರೂಪುಗೊಂಡಿದ್ದು. ಮಾದರಿ ಶಾಲೆಯನ್ನ ರೂಪುಗೊಂಡಿದ್ರಲ್ಲಿ ಶಾಸಕರಾದಂತ ರಾಮಲಿಂಗಾರೆಡ್ಡಿ ಕ್ಷೇತ್ರದ ಶಾಸಕರು ರಾಮಲಿಂಗಾರೆಡ್ಡಿ ಅವರು ಮತ್ತು ಅವರ ಎಲ್ಲ ಸ್ಥಾಪಟಿ ಸ್ನೇಹಿತರುಗಳು ಅವರೆಲ್ಲ ಸೇರಿ ಈ ಒಂದು ಶಾಲೆಯನ್ನ ಉಳಿಸ್ಕೊಂಡಿದ್ದಾರೆ. 122 ವರ್ಷದ ಇತಿಹಾಸ ಇರುವಂತ ಶಾಲೆ ಇದು. ಈ ಶಾಲೆ ಇನ್ನೂ ಎತ್ತರಕ್ಕೆ ಏರ್ಲಿ, ಮಾದರಿ ಶಾಲೆಯಾಗಿ ರೂಪುಗೊಳ್ಳಿ, ಮತ್ತೊಂದು ಮಟ್ಟಕ್ಕೆ ಏರ್ಲಿ ಅನ್ನೋದು ನಮ್ಮೆಲ್ಲರ ಆಶಯ. ನಮಸ್ಕಾರ. ಬಂಧುಗಳೇ, ಮಾದರಿ ಶಾಲೆಯಲ್ಲಿ ಒಂದಷ್ಟು ಮಾದರಿ ಕಾರ್ಯಗಳಾಗ್ತಾ ಇರ್ತವೆ. ಅದೇ ರೀತಿ ಈ ಶಾಲೆಯಲ್ಲಿ ನಾವು ನೋಡ್ತಾ ಇದ್ರೆ ಸುಸಜ್ಜಿತವಾದ ವ್ಯವಸ್ಥೆಯಡಿ ಮಕ್ಕಳನ್ನ ತರಗತಿಯಲ್ಲಿ ಕೂರಿಸಲಾಗಿದೆ. ತರಗತಿಯಲ್ಲಿ ಇರುವಂತಹ ಬೆಂಚುಗಳನ್ನ, ಚೇರ್ಗಳನ್ನ ತಾವೇ ಗಮನಿಸಬಹುದು. ಈ ರೀತಿ ತುಂಬಾ ವ್ಯವಸ್ಥಿತವಾಗಿ ಮಕ್ಕಳನ್ನ ಗಟ್ಮುಟ್ಟಾಗಿ ನೋಡಿ ಕೂರಿಸುವಂತ ವ್ಯವಸ್ಥೆಗಳು ಸರ್ಕಾರಿ ಶಾಲೆಯಲ್ಲಿ ನಾವು ಮುರಿದದ್ದನ್ನ ನೋಡ್ತೀವಿ. ಇಲ್ಲಿ ಈ ರೀತಿ ಸುಸಜ್ಜಿತವಾಗಿ ಮಕ್ಕಳನ್ನ ವ್ಯವಸ್ಥಿತವಾಗಿ ಕೂರಿಸಲಾಗುತ್ತೆ. ಸೊ ಇಂತಹ ತರಗತಿಯಲ್ಲಿ ಮಕ್ಕಳು ಕಲಿತಾಗ ಅವರಿಗೆ ಕೂಡ ಅಂದ್ರೆ ವ್ಯವಸ್ಥಿತವಾಗಿ ಕೂತಾಗ ಮಕ್ಕಳಿಗೆ ಸುಲಭದಲ್ಲಿ ಶಿಕ್ಷಣವನ್ನ ತಲೆಗೆ ಏರಿಸುವಂತೆ ಮಾಡಬಹುದು. ಮಕ್ಕಳಿಗೆ ಇಕ್ಕಟ್ಟಾಗದ ರೀತಿಯಲ್ಲಿ ಮಕ್ಕಳಿಗೆ ಎಲ್ಲಾ ವ್ಯವಸ್ಥೆಯಡಿ ಕೂರಿಸಿ ಬ್ಯಾಗು, ಚೇರ್ಸು, ಬೆಂಚು ಎಲ್ಲಾ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಇದಕ್ಕೂ ಮಾದರಿ ಶಾಲೆ ಅನ್ನೋದಕ್ಕೆ ಇದೇ ಉದ್ದೇಶ. ಮಗು ಮಾತಾಡ್ತೀನಿ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಹೇಳಿದ್ಲು. ನಮಸ್ಕಾರ, ಬನ್ನಿ. ಏನ್ ಹೆಸರು ತಮ್ದು? ಭಾಗ್ಯಶ್ರೀ. ಈ ಶಾಲೆ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ?
ಶಾಲೆ ಎಲ್ಲ ಚೆನ್ನಾಗಿ ಓದಿಸ್ತಾರೆ, ಬೆಂಚ್ ಅವೆಲ್ಲ ಕೊಟ್ಟಿದ್ದಾರೆ, ವೆರಿ ಗುಡ್. ಶೌಚಾಲಯ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಚೆನ್ನಾಗಿ ಕಲಿಸ್ತಾರ? ತುಂಬಾ ಚೆನ್ನಾಗಿ ಕಲಿಸ್ತಾರೆ. ಹೌದಾ? ಇಂಗ್ಲಿಷ್ ಕಲಿಸ್ತಾರ? ಕನ್ನಡ ಎಲ್ಲ ಕಲಿಸ್ತಾರ? ಸಬ್ಜೆಕ್ಟ್ ಕಲಿಸ್ತಾರೆ. ಕಲಿಸ್ತಾರ? ಓಕೆ. ಬೇರೆ ಖಾಸಗಿ ಅಂದ್ರೆ ಬೇರೆ ಪ್ರೈವೇಟ್ ಸ್ಕೂಲ್ಗೂ ಈ ಸ್ಕೂಲ್ಗೂ ಏನು ವ್ಯತ್ಯಾಸ ಕಾಣಿಸ್ತಲ್ಲ ನಿಮ್ಗೆ? ಪ್ರೈವೇಟ್ ಸ್ಕೂಲು ಅಷ್ಟೊಂದು ಇದಿಲ್ಲ, ನಮ್ ಸ್ಕೂಲ್ನು ಚೆನ್ನಾಗಿ. ಸ್ಕೂಲ್ ಚೆನ್ನಾಗಿದ್ಯಾ? ಓಕೆ. ಏನ್ ಯಾರು ಮಾಡ್ಕೊಟ್ಟಿರ್ತೀವಲ್ಲ? ರಾಮ್ ಗಡ್ಡಿ ಸರ್ ಎಲ್ಲ ಮಾಡ್ಕೊಟ್ಟಿದ್ದಾರೆ. ಹೌದಾ? ಯಾವತ್ತಾದ್ರೂ ಬಂದಿದಾರ ಅವರು? ಬಂದಿದ್ದಾರೆ. ಥ್ಯಾಂಕ್ಸ್ ಹೇಳಿದಿರಿ? ಹಾ ಹೇಳಿದಿರಿ? ಹಾ. ಇಷ್ಟು ಅಂದ್ರೆ ನಮ್ಗೆ ಖಾಸಗಿ ಶಾಲೆಗಿಂತ ಯಾವುದೇ ಅಂದ್ರೆ ಪ್ರೈವೇಟ್ ಸ್ಕೂಲ್ಗಿಂತ ಚೆನ್ನಾಗಿ ಮಾಡಿಕೊಟ್ಟಿರೋದ್ರಿಂದ ಇಲ್ಲಿ ಅವರ ವ್ಯವಸ್ಥೆ ಅಡಿ ಚೆನ್ನಾಗಿ ಕಲಿತು ನೀನು ದೊಡ್ಡೋಳಾಗೋ ಮೂಲಕ ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಆಯ್ತು, ಮಗು ಒಂದು ತೃಪ್ತಿದಾಯಕವಾದ ಒಂದು ಮಾತುಗಳನ್ನ ಆಡಿದೆ. ಈ ಒಂದು ಮಾದರಿ ಶಾಲೆಯಲ್ಲಿ ಓದಿರುವಂತ ಮಕ್ಕಳು ನಿಜಕ್ಕೂ ಕರ್ನಾಟಕಕ್ಕೆ ಮಾದರಿ ಆಗ್ತಾರೆ. ಮುಂದಿನ ಶಾಲೆಗೆ ಹೋಗೋಣ. ನಮಸ್ಕಾರ. ಬಂಧುಗಳೇ, ಮಾದರಿ ಶಾಲೆಗಳನ್ನ ಗುರುತಿಸ್ತಾ ನಾವೀಗ ಬಂದು ನಿಂತಿರೋದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಡುಗೋಡಿಯಲ್ಲಿ. ಆಡುಗೋಡಿ ಶಾಲೆಯ ವಿಶೇಷತೆ ಏನು, ಇದು ಯಾಕೆ ಮಾದರಿ ಶಾಲೆ ಆಗತ್ತೆ ಅನ್ನೋದನ್ನ ನೋಡ್ಕೊಂಡ್ ಬರೋಣ. ಇದು ಆಡುಗೋಡಿ ಹಿರಿಯ ಪ್ರಾಥಮಿಕ ಶಾಲೆಯ ಪ್ರಯೋಗ ಶಾಲೆ. ಇದ್ರ ಒಳಗಡೆ ಬಂದ್ರೆ ನಿಜಕ್ಕೂ ಸಣ್ಣ ಸಣ್ಣದಾಗಿ ಒಂದು ಪ್ರಪಂಚವನ್ನೇ ಕಟ್ಟಿಟ್ಟಿದ್ದಾರೆ. ವಿಜ್ಞಾನದ ಸಂಬಂಧಪಟ್ಟಂತೆ ಹಾಗೂ ಇನ್ನಿತರ ಪ್ರಯೋಗಕ್ಕೆ ಸಂಬಂಧಪಟ್ಟಂತೆ ಇವರು ಕ್ರಿಯಾತ್ಮಕವಾಗಿ ಅತ್ಯಾಧುನಿಕ ಉಪಕರಣಗಳನ್ನ ಬಳಸ್ಕೊಂಡು ಯಾವ ರೀತಿ ಇದು ನೋಡಿ, ಇದು ತುಂಬಾ ನೋಡಿ ಇದೆಲ್ಲ ಒಂದು ವ್ಯವಸ್ಥೆಯನ್ನ ಇವರು ಸರ್ಕಾರಿ ಶಾಲಾ ಮಟ್ಟದಲ್ಲಿ ಇಲ್ಲಿ ಸಂಬಂಧಪಟ್ಟ ಸ್ಥಳೀಯ ಖಾಸಗಿ ಕಂಪನಿಗಳ ಸಹಕಾರದೊಂದಿಗೆ ಈ ರೀತಿ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ. ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಪ್ರಯೋಗಾತ್ಮಕವಾಗಿ ಕಲಿತಾ ಇದ್ದಾರೆ. ಇದನ್ನ ನೋಡಿದ್ರೆ ಬಹಳ ಖುಷಿ ಆಗುವಂಥದ್ದು. ಈ ಎಲ್ಲ ಉಪಕರಣಗಳನ್ನ ನೋಡ್ತಾ ಇದ್ರೆ ನೋಡಿ, ಈ ಸರ್ಕಾರಿ ಶಾಲೆಯಲ್ಲಿ ಒಂದು ಮಗು ಪುಸ್ತಕ ಪೆನ್ಗೆ ಒದಾಡುವಂತ ಕಾಲದಲ್ಲಿ, ಸರ್ಕಾರಿ ಶಾಲೆಗಳನ್ನ ಮುಚ್ಚುತ್ತಾ ಇರುವಂತ ಕಾಲದಲ್ಲಿ ಇಂಥ ಮಾದರಿ ಶಾಲೆಗಳು ನಿಜಕ್ಕೂ ಮಾದರಿ ಅನ್ಸ್ಕೊಳ್ತವೆ. ಎಲ್ಲವೂ ಚಾಲ್ತಿಯಲ್ಲಿದ್ದಾವೆ. ಸೊ ತುಂಬಾ ಚೆನ್ನಾಗಿ ಅತ್ಯಾಧುನಿಕ ಉಪಕರಣಗಳನ್ನ ಬಳಸ್ಕೊಂಡು ವಿಜ್ಞಾನದ ಪ್ರಯೋಗ ಶಾಲೆಯನ್ನ ನಡೆಸ್ತಾ ಮಾದರಿ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ನಿಜಕ್ಕೂ ಇದು ಆಡುಗೋಡಿಯ ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಏನಿದೆ, ಸ್ಥಳೀಯ ಶಾಸಕರು, ಸಚಿವರು ರಾಮಲಿಂಗಾರೆಡ್ಡಿ ಅವರು ಹಾಗೂ ಅವರ ಸ್ನೇಹಿತರು ಎಲ್ಲರೂ ಸೇರ್ಕೊಂಡು, ಹಾಗೆ ಸ್ಥಳೀಯ ಕಂಪನಿಯವರನ್ನ, ಖಾಸಗಿ ಕಂಪನಿಯವರನ್ನ ಇದರ ಜೊತೆ ಜೋಡಿಸ್ಕೊಂಡು ಆ ಮಕ್ಕಳಿಗೆ, ಈ ಸರ್ಕಾರಿ ಶಾಲಾ ಮಕ್ಕಳಿಗೆ ಅತ್ಯುನ್ನತವಾದ ಶಿಕ್ಷಣವನ್ನ ಕೊಡುವಲ್ಲಿ ಕಾರ್ಯಗತರಾಗಿದ್ದಾರೆ, ಕಾರ್ಯರೂಪದಲ್ಲಿ ಇದ್ದಾರೆ. ಇದು ಏನ್ ಮಾಡ್ತೀಯಪ್ಪ ಇದರಲ್ಲಿ? ನಾವು ಕೈ ಹಾಕಿದಾಗ ನೋಡಿ ಸ್ನೇಹಿತರೆ, ಅವನ ಕೈನ ಈಚೆ ಬಂದ್ಬಿಡ್ತು. ಖುಷಿ ಆಗುತ್ತಪ್ಪ ನಿಮ್ಗೆ? ಯಾವ ಸ್ಟ್ಯಾಂಡರ್ಡ್ ತಾವು? ಸೆವೆಂತ್ ಸ್ಟ್ಯಾಂಡರ್ಡ್ ಓದ್ತಾ ಇರೋರು ಕೈ ಇಲ್ಲಿ ಒಳಗಡೆ ಬಂದಿದೆ. ವಿಜ್ಞಾನದ ಬಗ್ಗೆ ಎಲ್ಲ ಕಲಿತಾ ಇದ್ರಾ? ಏನೇನ್ ಹೇಳ್ಕೊಡ್ತಾರೆ ಈ ಶಾಲೆಯಲ್ಲಿ? ನಮ್ಮ ಶಾಲೆಯಲ್ಲಿ ಇದ್ರ ಬಗ್ಗೆ ಎಲ್ಲ ಹೇಳ್ಕೊಡ್ತಾರೆ. ಮಾನವನ ವಿಸ್ತೀರ್ಣ ಬಗ್ಗೆ ಹೇಳ್ಕೊಡ್ತಾರೆ. ಈ ಶಾಲೆಯಲ್ಲಿ ಕಲಿಯೋದು ಖುಷಿ ಇದೆ ನಿನ್ಗೆ? ಖುಷಿ ಇದೆಯಾ? ಅಪ್ಪ ಅಮ್ಮ ಏನ್ ಕೆಲಸ ಮಾಡ್ತಾರೆ? ನಾವು ಹಾಸ್ಟೆಲ್ ಇದೀರಿ. ಚೆನ್ನಾಗಿ ಓದ್ಬೇಕಂತ ಹಾಸ್ಟೆಲ್ ಹಾಕಿದ್ದಾರೆ. ಇಲ್ಲಿ ಚೆನ್ನಾಗಿ ಓದಿ ದೊಡ್ಡವನಾಗಿ ಏನಾಗ್ಬೇಕಂತ ಆಸೆ ಇದೆ ಅಂತ ಹೇಳಿದ್ರು. ಏನಪ್ಪ? ಏನ್ ಆಸೆ ಇದೆ?
ನಾನು ದೊಡ್ಡವನಾದ್ಮೇಲೆ ಡಾಕ್ಟರ್ ಆಗ್ಬೇಕಂತ ಆಸೆ ಇದೆ. ಡಾಕ್ಟರ್ ಆಗ್ಬೇಕಂತ ಆಸೆ ಇದೆಯಾ? ಗುಡ್, ಡಾಕ್ಟರ್ ಆಗ್ತೀರಿ ನೀವು. ಒಳ್ಳೇದಾಗಲಿ ನಿಮಗೆ. ಬಂಧುಗಳೇ, ಈ ಸರ್ಕಾರಿ ಶಾಲೆಯಲ್ಲಿ ಇಷ್ಟೊಂದು ವ್ಯವಸ್ಥೆ ಮಾಡೋದ್ರ ಜೊತೆಗೆ ಮಕ್ಕಳನ್ನು ಕೂಡ ಮಾದರಿಯಾಗಿ ಬೆಳೆಸ್ತಾರೆ, ಅವರು ಮಾದರಿಯಾಗಿ ರೂಪುಗೊಳ್ತಾರೆ ಅನ್ನೋದಕ್ಕೆ ಸಾಕ್ಷಿ ಈ ಮೂರು ಮಕ್ಕಳು ಮುಂಬೈಗೆ ನ್ಯಾಷನಲ್ ಸ್ಟೆಮ್ ಕಾರ್ಯಕ್ರಮಕ್ಕೆ ಈ ಶಾಲೆಯಿಂದ ಹೋಗಿ, ಅದು ವಿಶೇಷವಾಗಿ ಸರ್ಕಾರಿ ಶಾಲೆ ಮಕ್ಕಳು ವಿಮಾನದಲ್ಲಿ ಇಲ್ಲಿಂದ ಅಲ್ಲಿಗೆ ಹೋಗೋ ವ್ಯವಸ್ಥೆಯನ್ನ ಮಾಡಿ ಮಕ್ಕಳನ್ನ ವಿಮಾನದಲ್ಲಿ ಮುಂಬೈಗೆ ಕರೆದು ಹೋಗ್ಲಾಗಿತ್ತಂತೆ. ಸೊ ಆ ಮಕ್ಕಳು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ. ನಮಸ್ಕಾರ ಸರ್. ಏನ್ ಹೆಸರು ತಮ್ದು? ನಂದು ಸಮರ್ಥ್ ನಾವಿ. ರಾಜ. ಶರ್ವಣ್ ಕುಮಾರ್. ನೀವು 3 ಜನ ಮುಂಬೈಗೆ ಹೋಗಿದ್ರಿ? ಸರ್. ಓಕೆ, ಯಾವ್ದ್ರಲ್ಲಿ ಹೋಗಿದ್ರಪ್ಪ? ಫ್ಲೈಟ್ ಅಲ್ಲಿ. ಓಕೆ, ಅದಕ್ಕಿಂತ ಮೊದಲು ಫ್ಲೈಟ್ ಹತ್ತಿದ್ರಿ? ಇಲ್ಲ ಸರ್. ಫ್ಲೈಟ್ ಹತ್ಬೇಕಂದ್ರೆ ಏನ್ ಅನ್ಸ್ತಪ್ಪ? ಖುಷಿ ಅನಿಸ್ತು. ಖುಷಿ ಅನಿಸ್ತಾ? ಒಂದ್ ಕಡೆ ಖುಷಿ ಅನಿಸ್ತು, ಒಂದ್ ಕಡೆ ಭಯನೂ ಅನಿಸ್ಬಿಡ್ತಾ? ಬಡವ್ರ ಮಕ್ಳು ಫ್ಲೈಟ್ ಹತ್ತೋದೇ ತುಂಬಾ ಕಷ್ಟ ಅಲ್ವಾ? ಆಮೇಲೆ ಫ್ಲೈಟ್ ಹತ್ತದ್ಮೇಲೆ ಅಲ್ಲೋಗಿ ಏನ್ ಮಾಡಿದ್ರಿ? ಅಲ್ಲೋಗಿ ಮಾಡೆಲ್ ಮಾಡಿದ್ವಿ. ಮಾಡೆಲ್ ಮಾಡಿದ್ರಾ? ಅದೆಲ್ಲ ಇಲ್ಲೇ ಹೇಳ್ಕೊಟ್ಟಿದ್ದಪ್ಪ? ಎಕ್ಸಾಂಪಲ್ ಆಮೇಲೆ ನಮ್ ಸರ್ ಮದನ್ ಸರ್ ಹೇಳ್ಕೊಟ್ರು ಮಾಡೋದು. ಆಮೇಲೆ ಗಜಾನನ್ ಸರ್ದು ಹೇಳ್ಕೊಟ್ರು. ಮುಕಾಂಬು ಮ್ಯಾಮು ಮಾಡೆಲ್ಗೆ ತಯಾರು ಮಾಡಿಸಿದ್ರು. ಆಮೇಲೆ ಎಕ್ಸಾಮ್ಸ್ ಎಲ್ಲ ಸ್ವಲ್ಪ ನಮ್ಗೆ ಹೆಂಗ್ ಮಾಡ್ಬೇಕಲ್ಲ ಹೇಳ್ಕೊಟ್ರು. ಓಕೆ, ಅಲ್ಲಿ ಹೋದ್ಮೇಲೆ ಎಷ್ಟು ದಿನ ಇದ್ರಪ್ಪ ಅಲ್ಲಿ? 4 ದಿನ ಸರ್. 4 ದಿನ ಇದ್ರಾ? ನೀವೇನೋ ಹೇಳ್ತೀರಿ? 4 ದಿನ ಇದ್ರ ಅಲ್ಲಿ? ಹಾ ಸರ್. 4 ದಿನ ಇದ್ದು ಏನ್ ಮಾಡಿದ್ರಿ? ಫಸ್ಟ್ ದಿನ ಬಂದಿಡ್ರಿ, ಅಲ್ಲಿ ಕುತ್ಕೊಂಡ್ರಿ, ಆಮೇಲೆ ಅಲ್ಲಿ ತೋರಿಸಿದ್ರು, ನಾಳೆ ಹೆಂಗ್ ತೋರಿಸ್ತಾಳೆ ಹೆಂಗ್ ಮಾಡ್ತಾಳೆ ಅಂತ ತೋರಿಸಿದ್ರು ಸರ್. ಖುಷಿ ಆಗತ್ತ ಈ ಶಾಲೆಯಿಂದ? ಹಾ ಸರ್. ಈ ಶಾಲೆಯಲ್ಲಿ ಏನೆಲ್ಲ ಕಲಿತಾ ಇದ್ರಿ? ವಿದ್ಯಾ ಎಲ್ಲ ಕಲಿಸ್ತಿದ್ರಿ. ಹೌದಾ? ಯಾವ ಊರಿಂದ ಬಂದಿರೋದು ನೀವು? ಬಿಹಾರದವರ? ಬಿಹಾರದವನ್ ಬಾಯಲ್ಲಿ ಕನ್ನಡ ಕೇಳೋದು ಎಷ್ಟು ಚೆನ್ನಾಗಿರುತ್ತಲ್ವಾ? ಸರ್ಕಾರಿ ಶಾಲೆಯಲ್ಲಿ ಮಾತ್ರ ಈ ಕನ್ನಡ, ಸರ್ಕಾರಿ ಶಾಲೆಯಲ್ಲಿ ಓದಿಸಿರೋದ್ರಿಂದ ಈ ಬಿಹಾರಿ ಹುಡುಗನ ಬಾಯಲ್ಲಿ ಕನ್ನಡ ಕೇಳ್ತಿದ್ರೆ ಕನ್ನಡ ಖುಷಿ ಆಗುತ್ತಪ್ಪ ನಿಮ್ಗೆ ಮಾತಾಡಕ್ಕೆ? ಹೌದಾ? ಈ ಶಾಲೆಯಲ್ಲಿ ಓದಿ ಇನ್ನೇನಾಗ್ತೀರಿ ದೊಡ್ಡವರಾದ್ಮೇಲೆ? ಇಂಜಿನಿಯರ್ ಆಗ್ತೀರಾ? ಈ ಶಾಲೆ ಮರಿಬಾರ್ದು. ಹಾ ಸರ್. ಯಾರು ಈ ಶಾಲೆ ವ್ಯವಸ್ಥೆ ಮಾಡ್ಕೊಟ್ಟಿದ್ರು ಗೊತ್ತಾ? ಸರ್ ಕೃಷ್ಣಮೂರ್ತಿ ಸರ್. ಅಲ್ಲ, ಈ ಶಾಲೆ ಮೋಹನ್ ಸರ. ಬೇರೆ ಯಾರು ಇದ್ದಾರಾ? ರಾಮಲಿಂಗಾರೆಡ್ಡಿ ಸರ್. ಸಾರಿಗೆ ಸಚಿವರಪ್ಪ. ಬಂದೋಗಿದ್ರ ಇಲ್ಲಿಗೆ? ಹೌದಾ? ತಾವೇನಾಗ್ತೀರಿ ಮುಂದೆ? ನಾವು ನೇವಿ ಸೈನಿಕರು. ವೆರಿ ಗುಡ್. ಯಾಕದ ಆಸಕ್ತಿ ಬಂತು ಸರ್? ಸಮುದ್ರದಲ್ಲಿ ಕಾಯಮ್ಮ ಅಂತ. ಕಾಯೋದಕ್ಕ? ಓಕೆ. ನೀವು ಯಾವ ಭಾಷೆ? ನಾವು ಉತ್ತರ ಕನ್ನಡ. ಉತ್ತರ ಕನ್ನಡ? ಉತ್ತರ ಭಾರತನ? ಉತ್ತರ ಕನ್ನಡ. ಉತ್ತರ ಕನ್ನಡನಾ? ಉತ್ತರ ಕರ್ನಾಟಕ. ತಾವು ಯಾವ ಊರು? ಈ ಊರೇ. ಬೆಂಗಳೂರಾ? ಮನೇಲಿ ಯಾವ ಭಾಷೆ ಮಾತಾಡ್ತೀರಿ? ತಮಿಳ. ಕನ್ನಡ ಇಲ್ಲಿ ಚೆನ್ನಾಗಿ ಹೇಳ್ಕೊಡ್ತಾರಾ? ಕನ್ನಡ ಚೆನ್ನಾಗಿ ಹೇಳ್ಕೊಡ್ತಾರಾ? ಎಲ್ಲ ವ್ಯವಸ್ಥೆ ಚೆನ್ನಾಗಿದೆಯಾ ಇಲ್ಲಿ? ಏನೇನ್ ಕೊಡ್ತಾರಪ್ಪ ಶಾಲೆಯಲ್ಲಿ? ದಿನ ಬಂದ್ಬಿಟ್ಟು ಮೊಟ್ಟೆ ಕೊಡ್ತಾರೆ, ಬಾಳೆಹಣ್ಣು ಕೊಡ್ತಾರೆ, ಆಮೇಲೆ ಸ್ನಾಕ್ಸ್ ಕೊಡ್ತಾರೆ, ತಿನ್ನಕ್ಕೆ ಊಟನೂ ಕೊಡ್ತಾರೆ, ಆಮೇಲೆ ಕುಡಿಯೋಕೆ ಬೆಳಗಡೆ ಹಾಲು ಕೊಡ್ತಾರೆ. ನಾವು ಬಂದ್ಬಿಟ್ಟು ಓದಕ್ಕೆ ಬರೋಕ್ಕೆ ಏನಾದ್ರೂ ಕಷ್ಟ ಆಯ್ತಂದ್ರೆ ಮಿಸ್ ಬಂದ್ಬಿಟ್ಟು ಎಕ್ಸ್ಟ್ರಾ ಕ್ಲಾಸು ತಗೊಂತಾರೆ. ಈ ಶಾಲೆಯಲ್ಲಿ ಇಷ್ಟೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದಾರಲ್ಲ, ಇದೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದಾರಲ್ಲ, ಕಲಿಯೋದಕ್ಕೆ ಸ್ವಲ್ಪ ಆಸಕ್ತಿ ಜಾಸ್ತಿ ಬರುತ್ತಾ? ಬರುತ್ತಾ? ಕಲಿತಾ ಇದ್ದೀರಾ? ಈ 1ನೇ ಕ್ಲಾಸಿಂದ ನೀವು ಇಲ್ಲೇ ಕಲ್ತಿದ್ದಪ್ಪ? 4ನೇ ಕ್ಲಾಸಿಂದ. 4ನೇ ಕ್ಲಾಸ್ಗಿಂತ ಹಿಂದೆ ಎಲ್ಲಿ ಹೋಗಿದ್ದೆ? ನಾ ಹಾಸ್ಟೆಲಲ್ಲಿ ಇದ್ದ. ಈಗ ಇಲ್ಲೂ ಹಾಸ್ಟೆಲಲ್ಲೇ ಇರೋದಾ? ಹಾಸ್ಟೆಲ್. ನೀವು 3 ಜನ ಹಾಸ್ಟೆಲಲ್ಲೇ ಇರೋದಾ? ಹಾಸ್ಟೆಲಲ್ಲಿ ಇರೋದಾ? ಓಕೆ. ತಾವು? ನಾನು 5ನೇ ಕ್ಲಾಸ್ಗೆ ಇಲ್ಲಿ ಬಂದೆ. ಮೊದಲೆಲ್ಲಿದ್ರಿ? GKLPS ಪ್ರೈವೇಟ್ ಸ್ಕೂಲಾ? ಗೌರ್ಮೆಂಟ್ ಸ್ಕೂಲಾ? ಬೇರೆ ಗೌರ್ಮೆಂಟ್ ಸ್ಕೂಲಲ್ಲಿ ಇದ್ರಿ. ಓಕೆ. ಆ ಸ್ಕೂಲ್ಗೆ ಈ ಸ್ಕೂಲ್ಗೆ ಏನು ವ್ಯತ್ಯಾಸ ಬಂತು ಸರ್? ಆ ಸ್ಕೂಲಲ್ಲಿ ಬಂದ್ಬಿಟ್ಟು 1ರಿಂದ 5ನೇ ತರಗತಿವರೆಗೂ ಇದೆ. ಆದರೆ ಇದರಲ್ಲಿ 1ರಿಂದ 8ನೇ ತರಗತಿವರೆಗೂ ಇದೆ ಕೂಡ. 9ನೇ ತರಗತಿದು ಶುರು ಮಾಡ್ತಾ ಇದ್ದಾರೆ. ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಕಟ್ತಾ ಇದ್ದಾರೆ, ಆಟಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಈ ಥರದ್ದೆಲ್ಲ ವ್ಯವಸ್ಥೆ ಇದೆ. ಖುಷಿ ಆಗಲ್ವಾ ಇಲ್ಲಿ ಓದಕ್ಕೆ? ಖುಷಿ ಆಗುತ್ತೆ. ತುಂಬಾ ಖುಷಿ ಆಗುತ್ತಾ? ಓದಿ ದೊಡ್ಡವರಾಗಬೇಕು, ಶಾಲೆಗೆ ಹೆಸರು ತರಬೇಕು.
ಇವೆಲ್ಲ ನೋಡ್ತಾ ಇದ್ರೆ ನಿಜಕ್ಕೂ ಮತ್ತೊಂದು ವಿಷಯ ಬಹಳ ವಿಶೇಷವಾಗಿ ಹೇಳಬೇಕು. ಈ ಆಡುಗೋಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈಜುಕೊಳದ ವ್ಯವಸ್ಥೆ ಮಾಡಲಾಗಿದೆ. ಆಟಗಳಿಗೆ ಒಂದು ಮಿನಿ ಪಾರ್ಕ್ ನ ವ್ಯವಸ್ಥೆ ಮಾಡಲಾಗಿದೆ. ಆಟೋಟಗಳ ಒಂದು ಸಹಕಾರಿ ಆಗುವಂತೆ ಮಕ್ಕಳಿಗೆಲ್ಲ ಉಪಕರಣಗಳನ್ನ ಜೋಡಿಸಿಟ್ಲಾಗಿದೆ. ಹಾಗೆಯೇ ಇಲ್ಲಿ ಸಿಂಗಲ್ ಪೇರೆಂಟ್ಸು ಮತ್ತೆ ಪೋಷಕರು ಇಲ್ದಿರೋ ಮಕ್ಕಳನ್ನ ಹುಡುಕಾಡಿ ಮಕ್ಕಳನ್ನ ಶಾಲೆಗೆ ಕರೆತಂದು ಓದಿಸುವುದರ ಜೊತೆಗೆ ವಿದ್ಯಾರ್ಥಿ ನಿಲಯ ಅಂದ್ರೆ ಹಾಸ್ಟೆಲ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹಾಸ್ಟೆಲ್ ವ್ಯವಸ್ಥೆ ಕೂಡ ಈ ಶಾಲೆಯಲ್ಲಿ ಮಾಡಲಾಗಿದೆ. ಸರ್ಕಾರಿ ಶಾಲೆಯಲ್ಲಿ ಓದಿಸೋದಕ್ಕೆ ಕರೆತರೋದೇ ತುಂಬಾ ದೊಡ್ಡ ಸಂಕಷ್ಟದ ದಿನಗಳಲ್ಲಿ ಆ ಸರ್ಕಾರಿ ಶಾಲೆಗಳಿಗೆ ಬರುವಂತ ಮಕ್ಕಳನ್ನ ಹುಡುಕಿ ತಂದು ವಿದ್ಯಾರ್ಥಿ ನಿಲಯದ ಜೊತೆಗೆ ಶಿಕ್ಷಣ ಕೊಡುವಂಥದ್ದು ನಿಜಕ್ಕೂ ಮಾದರಿ. ನಾವು ಈ ಶಾಲೆಗೆ ನಿಜಕ್ಕೂ ಅಭಿನಂದನೆಯನ್ನು ಸಲ್ಲಿಸಲೇಬೇಕು. ಬನ್ನಿ, ಈ ಶಾಲೆಗೆ ಸಂಬಂಧಪಟ್ಟಂತೆ ಮುಖ್ಯ ಶಿಕ್ಷಕರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ನಮಸ್ಕಾರ. ನಿಮ್ಮ ಶಾಲೆಯ ವಿಶೇಷತೆಗಳನ್ನ ತಾವು ಹೇಳೋದು ಸರ್, ಸರ್ಕಾರಿ ಶಾಲೆಯಲ್ಲಿ ಈ ತರ ಕಂಪನಿಯವರೆಲ್ಲ ಬಂದು ನಮಗೆ ಸ್ಟೆಮ್ ಲ್ಯಾಬ್ ಅನ್ನ ಮಾಡ್ಕೊಟ್ಟಿದ್ದಾರೆ. ಹಾಗೆ ಸುಮಾರು ಓದ್ಲಿಕ್ಕೆ ಮಕ್ಕಳಿಗೆ ಗ್ರಂಥಾಲಯದ ವ್ಯವಸ್ಥೆಯನ್ನು ಮಾಡ್ಕೊಟ್ಟಿದ್ದಾರೆ. ಈ ಕಡೆ ಪಕ್ಕದ ರೂಮಲ್ಲೇ ನಮಗೆ ಕಂಪ್ಯೂಟರ್ ವ್ಯವಸ್ಥೆ ಇದೆ. ಇಲ್ಲಿ ಏನು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಕಲಿತಾ ಇರುವಂತ ಏನು ಮಕ್ಕಳಿದ್ದಾರೆ ಅವ್ರಿಗೂ ಸಹ ಫಸ್ಟ್ ಸ್ಟ್ಯಾಂಡರ್ಡ್ ಇಂದನೇ ಅವ್ರಿಗೆ ಕಂಪ್ಯೂಟರ್ ನಾಲೆಡ್ಜ್ ಬರಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ನಮಗೆ ಎಲ್ಲ ರೀತಿಯಲ್ಲೂ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಕೆಲವು ಕಂಪ್ನಿಯವರು ಇರ್ಬೋದು, ಶ್ರೀಯುತ ರಾಮಲಿಂಗಾರೆಡ್ಡಿ ಸಾಹೇಬ್ರು ಇರ್ಬೋದು, ಈ ತರ ಕೆಲವರು ಸ್ಥಳೀಯ ನಮ್ಮ ಆಡುಗೋಡಿಯ ಸ್ಥಳೀಯ ನಾಯಕರು ಇರ್ಬೋದು, ಇವರೆಲ್ಲ ನಮಗೆ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಸರ್ಕಾರಿ ಶಾಲೆ ಇವತ್ತು ಮಾದರಿ ಶಾಲೆ ಆಗ್ತಾ ಇದೆ. ಹಾಗೆ ಈ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲದೆ ಇರುವಂತಹ ಒಂದು ಈಜುಕೊಳವನ್ನ ಶ್ರೀಯುತ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಅವರ ಒಂದು ವ್ಯವಸ್ಥೆಯಲ್ಲಿ ಮಾಡಿಕೊಟ್ಟಿದ್ದಾರೆ. ಅದರ ಉದ್ಘಾಟನೆ ಆಗಬೇಕಾಗಿದೆ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ನಾವು. ಹಾಗೆ ಸರ್ಕಾರಿ ಶಾಲೆಯಲ್ಲಿ ನೋಡಿ ಈ ರೀತಿ ಅತ್ಯುತ್ತಮವಾದಂತಹ ಒಂದು ಕ್ಲೀನಿಂಗ್ ವ್ಯವಸ್ಥೆ. ಈಗಾಗಲೇ ಹಿಂದಿನ ಕೆಲವು ದಿನಗಳನ್ನು ನೋಡಿದಾಗ ಸರ್ಕಾರಿ ಶಾಲೆ ಅಂದ್ರೆ ಮಕ್ಕಳೇ ಕಸ ಗುಡಿಸ್ಬೇಕಿತ್ತು, ಕ್ಲೀನ್ ಮಾಡ್ಕೊಬೇಕಿತ್ತು. ಆದರೆ ಶ್ರೀಯುತ ರಾಮಲಿಂಗಾರೆಡ್ಡಿ ಸಾಹೇಬರು ಕ್ಲೀನ್ ಮಾಡ್ಲಿಕ್ಕೆ ಅಂತಾನೆ ಇಬ್ಬರನ್ನ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ. ಹಾಗೆ ಗೆಸ್ಟ್ ಟೀಚರ್ನು ಸಹ ನಮಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ನಾವು ಸರ್ಕಾರಿ ಶಾಲೆಯಲ್ಲಿ 5 ಜನ ಸರ್ಕಾರಿ ಶಿಕ್ಷಕರಿದ್ದೀವಿ. ಅದ್ರ ಜೊತೆಗೆ ಒಂದು 4 ಜನ ಗೆಸ್ಟ್ ಟೀಚರ್ನು ಕೊಟ್ಟಿದ್ದಾರೆ. ಈ ಕಡೆ ಸ್ಟೆಮ್ ಕಂಪ್ನಿಯವರು ಕೆಲವೊಂದು ಟೀಚರ್ಸ್ನ ನಮಗೆ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ತುಂಬಾ ಅನುಕೂಲ ಆಗ್ತಾ ಇದೆ. ಇದರಿಂದ ಈ ರೀತಿ ಮಾಡ್ಕೊಡೋದ್ರಿಂದ ಮಕ್ಕಳು ಎಜುಕೇಶನ್ ಆಗ್ಬೋದು, ಅವರ ಒಂದು ಭವಿಷ್ಯವನ್ನ ನಿರ್ಮಾಣ ಮಾಡಲಿಕ್ಕೆ ತುಂಬಾ ಇವೆಲ್ಲ ವ್ಯವಸ್ಥೆ ನಮಗೆ ತುಂಬಾ ಸಹಕಾರ ಆಗ್ತದೆ, ಸಹಾಯ ಆಗ್ತಾ ಇದೆ. ಹಾಗೆ ಪಕ್ಕದಲ್ಲಿ ಒಂದು ಸಿಂಗಲ್ ಪೇರೆಂಟ್ ಯಾರಿದ್ದಾರೆ, ಅವರ ಪೇರೆಂಟ್ಸ್ ಯಾರಿದ್ದಾರೆ ಅವ್ರನ್ನ ಕರ್ಕೊಂಡ್ಬಂದು ವಿದ್ಯಾರ್ಥಿ ನಿಲಯ, ಉಚಿತವಾದ ಒಂದು ವಿದ್ಯಾರ್ಥಿ ನಿಲಯವನ್ನ ಒಂದು ಕಂಪ್ನಿಯವರು ಒಂದು ಮಾಡಿಕೊಡ್ತಾ ಇದ್ದಾರೆ. ಈ ಕಡೆ ಬಾಯ್ಸ್ ಹಾಸ್ಟೆಲ್ ಇದೆ, ಆ ಕಡೆ ಗರ್ಲ್ಸ್ ಹಾಸ್ಟೆಲ್ ಇದೆ. ಸಿಂಗಲ್ ಪೇರೆಂಟ್ ಯಾರಿದ್ದಾರೆ, ತುಂಬಾ ಬಡವರು ಯಾರಿದ್ದಾರೆ, ನಮ್ಮ ಮಕ್ಕಳನ್ನ ಓದ್ಸಕ್ಕೆ ಆಗೋದಿಲ್ಲ, ಊಟನೇ ಕೊಡಕ್ಕಾಗಲ್ಲ, ಆ ತರದ ಒಂದು ಏನು ಪರಿಸ್ಥಿತಿಯಲ್ಲಿ ಇರ್ತಾರೆ ಅಂತವ್ರನ್ನೆಲ್ಲ ಗುರುತಿಸಿ ಇಲ್ಲಿ ಸುಮಾರು ಒಂದು ಬಾಯ್ಸ್ ಹಾಸ್ಟೆಲಲ್ಲಿ ಒಂದು 60ರಿಂದ 70 ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಹಾಗೆ ಗರ್ಲ್ಸ್ ಹಾಸ್ಟೆಲಲ್ಲಿ ಒಂದು 30ರಿಂದ 35 ಮಕ್ಕಳು ಹೆಣ್ಮಕ್ಳು ನಮ್ಮ ಶಾಲೆಯಲ್ಲೇ ಆವರಣದಲ್ಲಿಯೇ 24 ಅವರ್ಸ್ ಇಲ್ಲೇ ಇರ್ತಾರೆ, ಇಲ್ಲೇ ವಿದ್ಯಾ ಕಲಿತಾರೆ, ಇಲ್ಲೇ ಪಕ್ಕದಲ್ಲೇ ಪಾಠ ಶಾಲೆ ಇದೆ. ತುಂಬಾ ಅನುಕೂಲ ಆಗ್ತಾ ಇದೆ. ಧನ್ಯವಾದಗಳು ಸರ್, ಥ್ಯಾಂಕ್ ಯು. ಇದು ಒಬ್ಬ ಮುಖ್ಯ ಶಿಕ್ಷಕರಾಗಿ ಅವರ ಗಮನಕ್ಕೆ ಬಂದಿರುವಂಥದ್ದು. ಆದರೆ ನೋಡಿ, ಈ ಒಂದು ಶಾಲೆಯ ವ್ಯವಸ್ಥೆ ನೋಡ್ತಾ ಇದ್ರೆ ನಿಜಕ್ಕೂ ಮಾದರಿ ಶಾಲೆ ಇದು. ಈ ಆಡುಗೋಡಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಿಜಕ್ಕೂ ಬಡ ಮಕ್ಕಳಿಗೆ ಒಂದು ವರದಾನ ಅಂತಾನೆ ಹೇಳ್ಬೋದು. ಈ ಶಾಲೆಯ ಇನ್ನಷ್ಟು ವಿಶೇಷಗಳನ್ನ ನೋಡೋಣ ಬನ್ನಿ. ಮಾದರಿ ಶಾಲೆಯ ಕಂಪ್ಯೂಟರ್ ಅಂದ್ರೆ ಗಣಕ ತರಬೇತಿ ಕೇಂದ್ರದಲ್ಲಿದ್ದೀವಿ ನಾವೀಗ. ಈ ಮಕ್ಕಳು, ಬಡವ್ರ ಮಕ್ಕಳಿಗೆ ಕಂಪ್ಯೂಟರ್ ಸಿಗೋದಂತಂದ್ರೆ ತುಂಬಾ ದೂರದ ಮಾತು. ಆದರೆ ಈ ಶಾಲೆಯ ವಿಶೇಷವಾಗಿ ಈ ಶಾಲೆ ಮಕ್ಕಳ ಕೈಗೆ ಕಂಪ್ಯೂಟರ್ ಕೊಟ್ಟು ಅವರಿಗೆ ಕಂಪ್ಯೂಟರ್ ಶಿಕ್ಷಣದತ್ತ ಕೊಂಡೊಯ್ತಾ ಇದ್ದಾರೆ. ಮಕ್ಕಳಿಗೆ ತುಂಬಾ ಹತ್ತಿರದ ಅಂದ್ರೆ ಮತ್ತೆ ಆಸಕ್ತಿದಾಯಕ ವಿಚಾರ ಇವೆಲ್ಲ. ಏನ್ ಅನ್ಸುತ್ತಪ್ಪ ಇದು ನಿಮ್ಗೆ? ನಮಗೆ ಕಂಪ್ಯೂಟರ್ದಲ್ಲಿ ನಮ್ಮ ಹೆಸರು ಏನಾರ ಡ್ರಾಯಿಂಗ್ ಮಾಡೋ ಟೈಮಲ್ಲಿ ಖುಷಿ ಅನ್ಸುತ್ತೆ. ಆಮೇಲೆ ಇನ್ನ ಮಾಡ್ಬೇಕೆ ಅನ್ಸುತ್ತೆ. ಹೌದಾ? ಎಲ್ಲ ಕಲಿತಾ ಇದ್ದೀರಾ ಕಂಪ್ಯೂಟರ್? ಏನೇನು ಹೇಳ್ಕೊಟ್ಟಿದ್ದಾರೆ ಕಂಪ್ಯೂಟರ್ ಅಲ್ಲಿ? ಸ್ಟೋರೇಜ್ ಆ್ಯಂಡ್ ಡಿವೈಗ್ ನಮಗೆ ಸ್ವಂತ ಫೈಲ್ ಕ್ರಿಯೇಟ್ ಮಾಡೋದೆಲ್ಲ ಹೇಳ್ಕೊಟ್ಟಿದ್ದಾರೆ. ಮತ್ತು ನಾವು ಡ್ರಾಯಿಂಗ್ ಹೆಂಗೆ ಮಾಡಬೇಕು, ಪೇಂಟಿಂಗ್ ಓಪನ್ ಮಾಡೋದು, ವರ್ಡ್ ಪ್ಯಾಡ್ ಓಪನ್ ಮಾಡೋದು, ಅದೆಲ್ಲ ಕಲಿಸ್ಕೊಟ್ಟವ್ರೆ.
ಆಗುತ್ತಾ? ಹಾ. ಖುಷಿ ಆಗುತ್ತಾ ಇಲ್ಲಿ? ಹಾ. ಓಕೆ, ಈ ಶಾಲೆ ಹೆಸರೇನು? GMPS MRP ಮಾದರಿ ಶಾಲೆ. ಮಾದರಿ ಶಾಲೆ. ಇಸ್ಮಾಯಿಲ್ ಹೇಳೋ ಪ್ರಕಾರ ಆತನಿಗೆ ತುಂಬಾ ಆಸಕ್ತಿ ಕೊಡುವಂತ ಕ್ಷೇತ್ರದಲ್ಲಿ ಇದು ಕಂಪ್ಯೂಟರ್ನ ಹೇಳ್ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೇನೆ. ಮಕ್ಕಳಿಗೆ ಈ ರೀತಿ ಉತ್ತೇಜನ ಕೊಡುವಂತ ಮತ್ತು ಆಕರ್ಷಣೆ ಆಗುವಂತಹ ರೂಪದಲ್ಲಿ ಶಿಕ್ಷಣವನ್ನ ಕೊಡ್ತಾ ಹೋದ್ರೆ ಅದೇ ಮಾದರಿ ಶಿಕ್ಷಣ, ಅದೇ ಮಾದರಿ ಶಾಲೆಯ ಲಕ್ಷಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮುಂದಕ್ಕೆ ಹೋಗೋಣ. ನೀತಿ ಕಲಿತು ಏನಾಗಬೇಕು? ಒಳ್ಳೆಯರಾಗೋಕ್ಕೋಸ್ಕರ ನೀತಿ ಕಲಿಬೇಕಾ? ಒಳ್ಳೊಳ್ಳೆ ನೀತಿಗಳನ್ನ ಕಲಿಬೇಕಲ್ವಾ? ಓಕೆ, ತಮ್ಮ ಶಾಲೆ ಹೆಸರೇನಿದು? ಆಡುಗೋಡಿ. ಯಾವ ಸ್ಟ್ಯಾಂಡರ್ಡ್ ಇದು? 5th ಸ್ಟ್ಯಾಂಡರ್ಡಾ? 5th ಸ್ಟ್ಯಾಂಡರ್ಡಾ? ಬಂಧುಗಳೇ, ನಾವು ಈ ಮಾದರಿ ಶಾಲೆ ಆಡುಗೋಡಿಯ 5ನೇ ತರಗತಿ ಒಳಗಡೆ ಬಂದ್ರೆ ಇದು ನೋಡಿ, ಅತ್ಯಾಧುನಿಕ ಉಪಕರಣ ಬಳಸ್ಕೊಂಡು ಅಂದ್ರೆ LCD ಪ್ರೊಜೆಕ್ಟರ್ ಹಾಕೊಂಡು ಮಕ್ಕಳಿಗೆ ನೀತಿಕತೆಯನ್ನ ಬೋಧಿಸ್ತಾ ಇದ್ದಾರೆ. ಇದು ನಾವು ಸರ್ಕಾರಿ ಇನ್ನಿತರೆ ಯಾವುದೇ ಶಾಲೆಗಳಲ್ಲಿ ನೋಡೋದಕ್ಕೆ ಸಾಧ್ಯತೆ ಇದೆಯಾ? ಒಂದು ಸರ್ಕಾರಿ ಶಾಲೆಯ ಇದು ಅನ್ನುವಂತ ಮಟ್ಟಕ್ಕೆ ಈ ಶಿಕ್ಷಣವನ್ನ ಮಾದರಿಯಾಗಿ ಕೊಡ್ತಾ ಇದ್ದಾರೆ. ನಿಜಕ್ಕೂ ಈ BTM ಲೇಔಟ್ ವಿಧಾನಸಭಾ ಕ್ಷೇತ್ರದ ರಾಮಲಿಂಗಾರೆಡ್ಡಿ ಮತ್ತು ಅವರ ಸ್ನೇಹಿತರುಗಳು ಏನಿದ್ದಾರೆ, ಇವರ ಈ ಶಾಲೆಗಳನ್ನ ಮಾದರಿಯಾಗಿ ರೂಪಿಸಿರೋದು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಬಡವರ ಮಕ್ಕಳು LCD ಪ್ರಾಜೆಕ್ಟರ್ ಥ್ರೂ ನಮಗೆ ಶಿಕ್ಷಣವನ್ನ ಪಡೆಯೋದಂದ್ರೆ ಏನು, ಸರ್ಕಾರಿ ಶಾಲೆ ಈ ಮಟ್ಟಕ್ಕೆ ಬೆಳೆಯೋದಂದ್ರೆ ಏನು, ಮಾದರಿ ಶಾಲೆ ಆಗೋದಕ್ಕೆ ಇದಕ್ಕಿಂತ ಮಾದರಿ ಬೇಕಾ? ಸರ್ಕಾರಿ ಶಾಲೆ ಮಾದರಿ ಅಂತ ಹೆಸರು ಹಾಕೊಂಡು ಒಂದಷ್ಟು ಬೇರೆ ರೀತಿ ಶಾಲೆಗಳನ್ನ ನಾವು ನೋಡ್ತೀವಿ, ಆದ್ರೆ ಈ ಕ್ಷೇತ್ರದ ಶಾಲೆ ನಿಜಕ್ಕೂ ಮಾದರಿಯಾಗಿದೆ. ಈ ಮಕ್ಕಳ ಖುಷಿನ ನೋಡ್ತಾ ಇದ್ವಿ ನಾವು. ಬಂದ ತಕ್ಷಣಕ್ಕೆ ಆ ಮಕ್ಕಳ ಮುಖದಲ್ಲಿ ಮಂದಹಾಸ ಇತ್ತು. ಆ ಶಾಲೆಯ ಶಿಕ್ಷಣವನ್ನ ಅವರು ಪಡಿತಿದ್ದ ರೀತಿಗೂ ಅವರ ಮಾತಲ್ಲಿ ಬರ್ತಿರೋದಕ್ಕೂ ಯಾವುದೇ ವ್ಯತ್ಯಾಸಗಳಿರ್ಲಿಲ್ಲ. ಎಲ್ಲ ಒಂದು ಖುಷಿಯಲ್ಲಿ ಈ ಶಾಲೆಯಲ್ಲಿ ತರಗತಿಯಲ್ಲಿ ಓದುತ್ತಾ ಇದ್ದಾರೆ. ನಿಜಕ್ಕೂ ಇದು ಮಾದರಿ ಶಾಲೆ ಸ್ನೇಹಿತರೆ, ನಿಜಕ್ಕೂ ಇದು ಮಾದರಿ ಶಾಲೆ. ನಮಸ್ಕಾರ. ಈ ಮಾದರಿ ಶಾಲೆಯ ಇನ್ನೊಂದು ವಿಶೇಷ ಏನಂತಂದ್ರೆ ಹಾಸ್ಟೆಲ್ ಫೆಸಿಲಿಟಿ ಕೊಡ್ತಾ ಇದ್ದಾರೆ. ಅಂದ್ರೆ ವಿದ್ಯಾರ್ಥಿ ನಿಲಯವನ್ನ ಪೋಷಕರು ಇಲ್ಲದೆ ಇರುವಂಥವ್ರು ಅಥವಾ ಸಿಂಗಲ್ ಪೇರೆಂಟ್ಸು, ತಂದೆ ಅಥವಾ ತಾಯಿ ಯಾರೋ ಒಬ್ಬರು ಇಲ್ಲದೆ ಇರುವಂಥವ್ರು, ಪೋಷಕರು ಇಲ್ಲದೆ ಇರುವ ಮಕ್ಕಳನ್ನ ಹುಡುಕಾಡಿ ತಂದು ಈ ವಿದ್ಯಾರ್ಥಿ ನಿಲಯದಲ್ಲಿ ಬೆಳೆಸಿ ಶಿಕ್ಷಣವನ್ನು ಕೊಡುವಂಥ ವ್ಯವಸ್ಥೆ ಈ ಮಾದರಿ ಶಾಲೆ ಮಾಡ್ತಾ ಇದೆ. ನಿಜಕ್ಕೂ ಒಂಥರ ಹೆಮ್ಮೆನೂ ಆಗುತ್ತೆ, ಖುಷಿನೂ ಆಗುತ್ತೆ. ಈ ಒಂದು ಮಾದರಿ ಶಾಲೆ, ಈ BTM ಲೇಔಟ್ ವಿಧಾನಸಭಾ ಕ್ಷೇತ್ರದ ಮಾದರಿ ಶಾಲೆ, ಪ್ರಾಥಮಿಕ ಶಾಲೆ ಏನಿದೆ, ಆಡುಗೋಡಿಯ ಶಾಲೆ, ಇದು ನಿಜಕ್ಕೂ ಹೆಮ್ಮೆ ತರುವಂಥ ಸಂಗತಿ. ಈ ಶಾಲೆಯ ಎಲ್ಲ ವ್ಯವಸ್ಥೆಗಳ ಜೊತೆಗೆ ಈ ಸ್ವಿಮ್ಮಿಂಗ್ ಪೂಲು, ವಿದ್ಯಾರ್ಥಿ ನಿಲಯ,
ಆಮೇಲೆ ಲೈಬ್ರರಿಯ ವ್ಯವಸ್ಥೆ, ಕಂಪ್ಯೂಟರ್ ಶಿಕ್ಷಣ, ಮಕ್ಕಳನ್ನ ಉನ್ನತ ಮಟ್ಟಕ್ಕೆ ಏರಿಸಲಿಕ್ಕೆ ಏನೆಲ್ಲ ಸೌಲಭ್ಯಗಳು ಬೇಕು, ಪ್ರಯೋಗಾತ್ಮಕವಾದ ಪ್ರಯೋಗಶಾಲೆ, ನಿಜಕ್ಕೂ ಅತ್ಯಾಧುನಿಕ ಉಪಕರಣಗಳನ್ನ ಇಟ್ಟಿದ್ದಾರೆ. ಈ ಎಲ್ಲ ನೋಡ್ತಾ ಇದ್ರೆ ಈ ಶಾಲೆಯಲ್ಲಿ ಓದುವ ಮಕ್ಕಳು ತುಂಬಾ ನಿಜಕ್ಕೂ ಪ್ರತಿಭಾವಂತರಾಗ್ತಾರೆ, ಮತ್ತೆ ವಿದ್ಯಾರ್ಥಿಗಳ ಆ ಜೀವನ ಕೂಡ ಭವಿಷ್ಯ ಉಜ್ವಲ ಆಗುತ್ತೆ. ಯಾಕಂತಂದ್ರೆ ಇಂಥ ವ್ಯವಸ್ಥೆ ಅಡಿಯ ಶಾಲೆಯಲ್ಲಿ ಮಕ್ಕಳು ಕಲಿತಾಗ ಆ ಮಕ್ಕಳ ಭವಿಷ್ಯ ನಿಜಕ್ಕೂ ಒಳ್ಳೆ ರೂಪದಲ್ಲಿ ಬೆಳವಣಿಗೆ ಹೊಂದುತ್ತೆ. ಈ ಶಾಲೆಯ ಮಾದರಿ ಶಾಲೆಯ ಕಾರ್ಯಕ್ಕೆ ನಮ್ಮ ಅಭಿನಂದನೆಯನ್ನು ಸಲ್ಲಿಸ್ತಾ ನಾವು ಮುಂದಿನ ಶಾಲೆಗೆ ಹೋಗೋಣ. BTM ಲೇಔಟ್ ವಿಧಾನಸಭಾ ಕ್ಷೇತ್ರದ ಮುಂದಿನ ಶಾಲೆಯ ವಿಶೇಷತೆಯನ್ನು ತಿಳಿಸ್ತೀನಿ, ಬನ್ನಿ ಹೋಗೋಣ. ಬಂಧುಗಳೇ, ಎಲ್ಲ ಮಾದರಿ ಶಾಲೆಗಳನ್ನ BTM ಲೇಔಟ್ ವಿಧಾನಸಭಾ ಕ್ಷೇತ್ರದ ಪ್ರತಿ ಶಾಲೆಗೂ ನಾವು ಅಂದ್ರೆ 22 ಕ್ಷೇತ್ರದ ಶಾಲೆಗಳೇನಿದಾವೆ ಅನುದಾನಿತ, ಅಂದ್ರೆ ಈ ರಾಮಲಿಂಗಾರೆಡ್ಡಿ ಅವರ ದತ್ತು ಪ್ರಕ್ರಿಯೆ ಏನ್ ನಡೆದಿತ್ತು 22 ಶಾಲೆಗಳು, ಆ ಎಲ್ಲಾ ಶಾಲೆಗಳಿಗೂ ಭೇಟಿ ಕೊಡುವಂತ ಪ್ರಯತ್ನವನ್ನ ನಾವು ಮಾಡಿದ್ವಿ, ಮಾದರಿ ಶಾಲೆಯನ್ನ ಗುರುತಿಸುವಂತ ಪ್ರಯತ್ನವನ್ನು ಮಾಡಿದ್ವಿ. ಹಾಗೇನೆ ನಾವೀಗ ಕರ್ನಾಟಕ ಪಬ್ಲಿಕ್ ಶಾಲೆ ಅಂದ್ರೆ ಮುನಿ ಚಿನ್ನಪ್ಪ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಆಡುಗೋಡಿಲಿದ್ದೀವಿ. ಸೊ ಇಲ್ಲಿಯ ವಿಶೇಷತೆ ಏನು ಅನ್ನೋದನ್ನ ಈ ಶಾಲೆಯ ಉಪ ಪ್ರಾಂಶುಪಾಲರಾದಂತ ರೋಸಲಿನ್ ಪೆರೇರಾ ಅವರು ನಮ್ಮ ಜೊತೆಗಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಈ ಶಾಲೆಯ ವಿಶೇಷತೆಗಳನ್ನ ತಾವು ಹೇಳಬೇಕು. ನನ್ನ ಹೆಸರು ರೋಸ್ಲಿನ್ ಅಂತ ಹೇಳಿ KPS ಆಡುಗೋಡಿಯ ಉಪ ಪ್ರಾಂಶುಪಾಲರಾಗಿ ಸುಮಾರು 6 ವರ್ಷಗಳಿಂದ ಇಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. 2019ರಲ್ಲಿ ಈ ಶಾಲೆಯನ್ನು KPS ಶಾಲೆಯಾಗಿ ಬದಲಾಯಿಸುವಾಗ ನಮ್ಮ ಶಾಲೆಯಲ್ಲಿ LKG ಇಂದ 12ನೇ ತರಗತಿವರೆಗೆ ಸುಮಾರು 600 ವಿದ್ಯಾರ್ಥಿಗಳು ಸ್ಟಡಿ ಮಾಡ್ತಾ ಇದ್ರು. ಆದರೆ ಈಗ ರಾಮಲಿಂಗಾರೆಡ್ಡಿ ಸರ್ ಅವರು, ನಮ್ಮ ಮಾನ್ಯ ಶಾಸಕರು ಏನಿದ್ದಾರೆ, ಸಚಿವರು ಆಗಿದ್ದಾರೆ, ಅವರು LKG ಇಂದ 12th ಸ್ಟ್ಯಾಂಡರ್ಡ್ವರೆಗೆ ಇಡೀ ಒಂದು ಶಾಲೆಯನ್ನು ದತ್ತು ಪಡ್ಕೊಂಡಿದ್ದಾರೆ. ಅವರು ದತ್ತು ಪಡ್ಕೊಂಡ ನಂತರ ನಾವು ಗಮನಿಸ್ತಾ ಇರೋ ಅಂಶ ಏನಂದ್ರೆ, ಒಂದು ಶಾಲೆಯಲ್ಲಿ ಭೌತಿಕ ಸೌಲಭ್ಯಗಳನ್ನು ಒದಗಿಸಿದ್ರೆ ಯಾವುದೇ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಹೆಚ್ಚಾಗತ್ತೆ. ಅಷ್ಟು ಮಾತ್ರ ಅಲ್ಲ, ಗುಣಮಟ್ಟದ ಶಿಕ್ಷಣವನ್ನು ಕೊಡ್ಲಿಕ್ಕೆ ನಮಗೆ ಸಾಧ್ಯ ಆಗದೆ ಅನ್ನೋದಕ್ಕೆ ಇದೇ ಒಂದು ಮಾದರಿಯಾಗಿದೆ. ಅಷ್ಟು ಮಾತ್ರ ಅಲ್ಲ, ಶಾಲೆಯಲ್ಲಿ ವಿದ್ಯಾರ್ಥಿಗಳಲ್ಲಿ ತಾಂತ್ರಿಕ ಶಿಕ್ಷಣವನ್ನ ಉತ್ತಮಪಡಿಸಲಿಕ್ಕೆ ಪ್ರತಿ ವಿಭಾಗಕ್ಕೂ ಕೂಡ ಕಂಪ್ಯೂಟರ್ ಲ್ಯಾಬ್ಗಳನ್ನು ಒದಗಿಸಲಾಗಿದೆ. ಹಾಗೆಯೇ ಸೈನ್ಸ್ ಲ್ಯಾಬ್ ಇದೆ, ಆಸ್ಟ್ರೋಫಿಸಿಕ್ಸ್ ಲ್ಯಾಬ್ ಅನ್ನು ನೀಡಲಾಗಿದೆ, ಸ್ಟೆಮ್ ಲ್ಯಾಬ್ ಇದೆ. ಇವೆಲ್ಲವೂ ಕೂಡ ವೈಜ್ಞಾನಿಕ ಮನೋಭಾವವನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸಲಿಕ್ಕೆ ಒಂದು ಮಾದರಿ ಶಿಕ್ಷಣ ಸಂಸ್ಥೆಯಾಗಿ ಬದಲಾಗಲಿಕ್ಕೆ ಇದು ಕಾರಣ ಆಗಿದೆ. ಅಥವಾ ನನ್ನ ಶಾಲೆ ನನ್ನ ಕೊಡುಗೆ ಅಂತ ಪ್ರತಿಯೊಬ್ಬ ಅಧಿಕಾರಿಗಳಿರ್ಬೋದು ಅಥವಾ ನಮ್ಮ ಜನಪ್ರತಿನಿಧಿಗಳಿರ್ಬೋದು ಈ ರೀತಿಯಲ್ಲಿ ಕರ್ತವ್ಯವನ್ನು ನಿರ್ವಹಿಸದೆ ಇಡೀ ಕರ್ನಾಟಕದ ಪ್ರತಿಯೊಂದು ಶಾಲೆ ಕೂಡ ಒಂದು ಉತ್ತಮವಾದ ಭೌತಿಕ ಸೌಲಭ್ಯಗಳನ್ನು ಹೊಂದಿ ವಿದ್ಯಾರ್ಥಿಗಳಿಗೆ ಫಲಿತಾಂಶವನ್ನ ಉತ್ತಮಪಡಿಸಲಿಕ್ಕೆ ಹಾಗೂ ಶೈಕ್ಷಣಿಕವಾಗಿ, ದೈಹಿಕವಾಗಿ ಪೂರ್ಣವಾಗಿ ಅವರ ಓವರಾಲ್ ಡೆವಲಪ್ಮೆಂಟ್, ವ್ಯಕ್ತಿತ್ವ ರಚನೆಗೆ ಇದು ಸಹಾಯ ಆಗುತ್ತೆ. ಸೊ ನಮ್ಮ ಶಾಲೆಯ ಒಂದು ಪ್ರಮುಖ ಧ್ಯೇಯ ಆಗಿದೆ ಬೆಳವಣಿಗೆಗಾಗಿ, ಬದುಕಿಗಾಗಿ, ಭವಿಷ್ಯಕ್ಕಾಗಿ, ಎಲ್ಲವೂ ಈ ನೆಲದ ಮಕ್ಕಳ ಪ್ರೀತಿಗಾಗಿ. ಸೊ ಆಡುಗಡೆಯ ಶಾಲೆಯ ವಿದ್ಯಾರ್ಥಿಗಳಿಗಾಗಿ ಇಷ್ಟೊಂದು ಶ್ರಮಿಸ್ತಾ ಇರುವಂತಹ ಎಲ್ಲ ನಮ್ಮ ದಾನಿಗಳಿಗೂ ಹಾಗೂ ನಮ್ಮ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಸರ್ ಅವರಿಗೆ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ನಾನು ನಮ್ಮ BE ಅವರಿಗೆ ಲೆಟ್ರ್ ಕೇಳಿದೆ, ನಮ್ಮಲ್ಲಿ ಎಷ್ಟು ಶಾಲೆ ಇದೆ ಅಂತ. 23 ಇದೆ ಅಂದರು. ಒಂದಕ್ಕೆ ಸ್ವಂತ ಜಾಗ ಇಲ್ಲ. ಅದು KSRP ಕ್ವಾರ್ಟರ್ಸಲ್ಲಿ ನಡೀತಾ ಇದೆ. ಇನ್ನು ಉಳಿದಿರ್ತಕ್ಕಂಥ 22 ನಮ್ಮದೇ ಸರ್ಕಾರಿ ಶಾಲೆ, ಸರ್ಕಾರಿ ಜಾಗದಲ್ಲೇ ಕಟ್ಟಿರ್ತಕ್ಕಂಥದ್ದು. ಬಹುತೇಕ ಅದು ನಾನು ಶಾಸಕನಾದ ಮೇಲೆ ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್ಗಳೇ. ಆಮೇಲೆ ಎಲ್ಲ ಶಾಲೆಗಳು ನಾನು ದತ್ತು ಕೊಡಿ ಅಂತ ಕೇಳಿದೆ. ಎಲ್ಲ ಶಾಲೆಗಳೇ ದತ್ತು ಕೊಟ್ಟರು. ಕರೋನಾ ಸಂದರ್ಭದಲ್ಲಿ 19-20ರಲ್ಲಿ ನಾವು ಪ್ರಾರಂಭ ಮಾಡಿದ್ವಿ. ಕರೋನಾ ಸಮಯದಲ್ಲೇ ಶಾಲೆ ನಡೀತಾ ಇದ್ದಾಗಲೇ ಕೇವಲ 1 ವರ್ಷದಲ್ಲಿ 22 ಶಾಲೆಗಳನ್ನು ಕೂಡ ನವೀಕರಣ ಮಾಡಿದ್ವಿ. ಅದರಲ್ಲಿ ನಮ್ಮ ಪ್ಯಾಟ್ರಿಕ್ ರಾಜು ಅವರು ಫಸ್ಟ್ ಅವರೇ ತಗೊಂಡಿದ್ದು. ನಮ್ಮ ವೆಂಕಟಾಪುರ ಶಾಲೆ,
ಮತ್ತು ಜಕ್ಷಂದ್ರ ಶಾಲೆ ನಮ್ಮ ರಾಮೋಜೇಗೌಡರು MLC ಆಗಿದ್ದಾರೆ, ಈಗ ಆಗ ಆಗಿರಲಿಲ್ಲ. ಮತ್ತು ಶ್ರೀನಿವಾಗ್ಲು ಶಾಲೆ, ನಮ್ಮ ಚಂದ್ರಾರೆಡ್ಡಿ ಅಂತ ಖಜಾಂಚಿ ರೆಡ್ಡಿ ಜನಸಂಘ, ಮತ್ತು ರವಿ ರೆಡ್ಡಿ ಅಂತ ಈಜಿಪುರ ಹೈಸ್ಕೂಲ್ ತೊಗೊಂಡ್ರು. ಮತ್ತು ನಂದನ ಹೋಟೆಲ್ ಮಾಲೀಕರು ನಮ್ಮ ರವಿಯವರು ಈಜಿಪುರ ಶಾಲೆ ಪ್ರಾಥಮಿಕ ಶಾಲೆ ತೊಗೊಂಡ್ರು. ನಮ್ಮ ಹರೀಶ್ ಬಾಬು ರಾಜೇಂದ್ರ ನಗರ ಶಾಲೆ ತೊಗೊಂಡ್ರು. ಮತ್ತು ಬಾಷ್ ಕಂಪ್ನಿಯವರು 3 ಶಾಲೆಗಳನ್ನು ತೊಗೊಂಡ್ರು ಆಡುಗೋಡಿನಲ್ಲಿ, ಶಾಲೆ ಕಾಲೇಜು ಮತ್ತು ಪ್ರಾಥಮಿಕ 3 ತೊಗೊಂಡ್ರು. ಮತ್ತು NS ಪಾಳ್ಯ ನಮ್ಮ ರಾಜಪ್ಪ ಅವರು ಯಲ್ಲಪ್ಪ ಅವರು ಮಾಡಿಕೊಟ್ರು. ಅದೇ ರೀತಿ ಇನ್ನು SGR ನಮ್ಮ ಜಯರಾಮ್ ರೆಡ್ಡಿ ಅವರು SGR ಕಂಪ್ನಿ ಮಾಲೀಕರು ಇದರಲ್ಲಿ ತಾವರೆಕೆರೆನಲ್ಲಿ 1 ಶಾಲೆ ಮಾಡಿಕೊಟ್ರು. 3 ಬಿಲ್ಡಿಂಗ್ ಇತ್ತು, 2 ನಮ್ಮ ರೆಡ್ಡಿ ಜನಸಂಘದಿಂದ ಮಾಡಿಕೊಟ್ರು, 1 ಅವ್ರ ಸ್ವಂತ ಮಾಡಿಕೊಟ್ರು. ಈ ರೀತಿ ಮತ್ತು ನನ್ನ ಗ್ರ್ಯಾಂಟು, ಶಾಸಕರ ನಿಧಿಯಿಂದ ಗ್ರ್ಯಾಂಟು ಮತ್ತು ಸರ್ಕಾರದ ವಿಶೇಷ ಅನುದಾನ ಒಂದು ಸ್ವಲ್ಪ ತಗೊಂಡು 22 ಶಾಲೆ ಕೂಡ ನಾವು ಮಾದರಿಯಾಗಿ ನಾವು ಅದನ್ನು ಮಾಡಿದ್ವಿ. ಕೇವಲ 1 ವರ್ಷದಲ್ಲಿ ಇಷ್ಟು ಸಾಧ್ಯ ಆಯಿತು. ಆಮೇಲೆ ಅಲ್ಲಿದ್ದಂಥ ಎಲ್ಲ ಹಿಂದಿನ ಕಾಲದ ಡೆಸ್ಕ್ಗಳೆಲ್ಲ ಗೊತ್ತಲ್ಲ, ಅದನ್ನೆಲ್ಲ ಕೂಡ ಬದಲಾಯಿಸಿ ಲೇಟೆಸ್ಟು ಈಗ ಡೆಲ್ಲಿ ಪಬ್ಲಿಕ್ ಸ್ಕೂಲಲ್ಲಿ ಯಾವ ರೀತಿ ಇದೆಯೋ ಡೆಸ್ಕ್ಸು ಅದೇ ರೀತಿ ಡೆಸ್ಕ್ಗಳು. ಮತ್ತು ಮಕ್ಕಳಿಗೆ ಕಾಲೇಜ್ ಮಕ್ಕಳಿಗೆ ಯೂನಿಫಾರ್ಮ್ ಇರಲಿಲ್ಲ, ಅದು ಪ್ರತಿ ವರ್ಷ ನಾನೇ ಕೊಡಿಸ್ಬಿಡ್ತೀನಿ. 1000ಕ್ಕಿಂತಲೂ ಹೆಚ್ಚು ಜನ ಮಕ್ಕಳಾಗ್ತಾರೆ, ಎಲ್ಲ ಮಕ್ಕಳ ಫೀಸು ನಾನೇ ಕಟ್ಬಿಡ್ತೀನಿ. ಆಮೇಲೆ ಹೈಸ್ಕೂಲ್ ಮಕ್ಕಳ ಫೀಸು ನಾನೇ ಕಟ್ತೀನಿ. ಮತ್ತು ಸುಮಾರು 34 ಶಾಲೆಗೆ, ಸರ್ಕಾರಿಗಳು ಶಾಲೆಗಳು ಸೇರಿಸಿ 54 ಶಾಲೆಗೆ ಇದು ಬ್ಯಾಗ್ಸು ಮತ್ತು ನೋಟ್ ಪುಸ್ತಕ ಕೊಡ್ತೀನಿ. ಮತ್ತು ಇದಾದಮೇಲೆ ಅಂದರೆ ನಾನೇ ಕೊಡ್ತೀನಿ ಅಂದರೆ ನಮ್ಮ ಟೀಮ್, ನಾನು ಒಬ್ಬನೇ ಅಂದರೆ ತಪ್ಪಾಗುತ್ತೆ, ನಮ್ಮೆಲ್ಲ ಟೀಮ್ ಎಲ್ಲ ಸೇರಿ ನಾವು ಮಾಡ್ತೀವಿ. ಬಂಧುಗಳೇ, ಈ ಆಡುಗೋಡಿ KPS ಶಾಲೆಗೆ ನಾವು ಒಳಗಡೆ ಬಂದಾಗ್ಲೇನೆ ನಾವು ಬಿಲ್ಡಿಂಗ್ ಎಲ್ಲ ನೋಡ್ಕೊಂಡು ಬಂದ್ವಿ. ಖಾಸಗಿ ಶಾಲೆನೋ ಅಥವಾ ಇದು ಸರ್ಕಾರಿ ಶಾಲೆನೋ ಅನ್ನೋ ಮಟ್ಟಕ್ಕೆ ಕಟ್ಟಡಗಳು ಎದ್ದು ನಿಂತಿವೆ. ಇಲ್ಲಿ ಒಳಗಡೆ ವ್ಯವಸ್ಥೆಗಳು ಹಾಗೆ ಇದಾವೆ. ನಾನೀಗ ನಿಂತಿರುವಂಥದ್ದು ಯಾವುದೋ ಪ್ರೈವೇಟ್ ಪರ್ಸನ್, ಯಾವುದೋ ಇಂಟರ್ನೆಟ್ ಅವಾಗೆಲ್ಲ ವ್ಯವಸ್ಥೆ ಮಾಡ್ತಿರೋ ಸೈಬರ್ ಸೆಂಟರ್ ಇದ್ದಂಗಿದೆ. ಆದ್ರೆ ಇದು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಉಪಯೋಗ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಕಂಪ್ಯೂಟರ್ ತರಬೇತಿಗೆ ಕೇಂದ್ರವನ್ನಾಗಿ ಮಾಡಿಸ್ಕೊಂಡಿದ್ದಾರೆ. ಎಂತ ಸುಸಜ್ಜಿತ ವ್ಯವಸ್ಥೆ ಅಡಿ ನಾವಿದೀವಿ. ಇವತ್ತು ಈ ಶಾಲೆ ಯಾಕೆ ಮಾದರಿ ಅನ್ನಿಸ್ಕೊಂಡಿದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ನಿಜಕ್ಕೂ ಯಾವುದೋ ಖಾಸಗಿ ಹೊರಗಡೆ ನಾವು ಅಂಗಡಿಗಳಲ್ಲಿ ನೋಡ್ತೀವಿ ಖಾಸಗಿ ಸೈಬರ್ ಸೆಂಟರ್ಗಳನ್ನ, ಆ ರೀತಿ ವ್ಯವಸ್ಥೆ ಅಡಿ ಮಕ್ಕಳನ್ನ ಕೂರಿಸಿ ಕಂಪ್ಯೂಟರ್ ಶಿಕ್ಷಣ ಕೊಡುತ್ತಾ ಇರುವಂತದ್ದು. ಬಡ ಮಕ್ಕಳು ಶಾಲೆಗೆ ಬಂದ್ರೆ ಸರ್ಕಾರಿ ಶಾಲೆಗೆ ಅವರಿಗೆ ಪೀಠೋಪಕರಣಗಳು ಸರಿಯಾದ ವ್ಯವಸ್ಥೆ ಇರಲ್ಲ, ಪಠ್ಯ ಪುಸ್ತಕಗಳಿರಲ್ಲ. ಆದ್ರೆ ಇಲ್ಲಿ ಎಲ್ಲಾ ವ್ಯವಸ್ಥೆಗಳ ಜೊತೆಗೆ ಕಂಪ್ಯೂಟರ್ ಅನ್ನ ಕಲೀಲಿಕ್ಕೋಸ್ಕರ ಇಷ್ಟೊಂದು ಸುಸಜ್ಜಿತವಾದ ವ್ಯವಸ್ಥೆ, ಕುರ್ಚಿ ಚೇರು ಮೇಜುಗಳನ್ನ ವ್ಯವಸ್ಥೆ ಮಾಡಿ ಒಂದು ಸೌಲಭ್ಯಯುತವಾಗಿ ಕೂರಿಸಿರೋದು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಈ ವಿಚಾರದ ಬಗ್ಗೆ ಮಾತಾಡೋದಕ್ಕೆ ಈ ಸೌಲಭ್ಯವನ್ನ ಪಡಿತಾ ಇರುವಂತ ಈ ಶಾಲೆಯ ವಿದ್ಯಾರ್ಥಿನಿ ನಮ್ ಜೊತೆಗಿದ್ದಾರೆ. ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ದೀಪಾ. ದೀಪಾ, ಏನ್ ಸ್ಟ್ಯಾಂಡರ್ಡ್ ಓದ್ತಿದ್ದೀರಿ? 9th ಸ್ಟ್ಯಾಂಡರ್ಡ್ ಓದ್ತಿದ್ದೀರಾ? ಕಂಪ್ಯೂಟರ್ ಎಲ್ಲ ನೋಡ್ತೀರಾ? ಕಲಿತಾ ಇದ್ದೀರಾ? ಯಾವಾಗಿಂದ ಕಲಿತಿದ್ರಿ? ನಾವು 2nd ಸ್ಟ್ಯಾಂಡರ್ಡ್ ಇಂದ ನಾವು ಕಂಪ್ಯೂಟರ್ ಅಲ್ಲೇ ಕಲಿತಾ ಇದ್ದೀರಾ? ಚೆನ್ನಾಗಿ ಹೇಳ್ಕೊಡ್ತಾರಾ? ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಹೌದಾ? ಇದು PU ಲೆವೆಲ್ ಅಷ್ಟು ತರ ಚೆನ್ನಾಗಿದೆ. ಹೌದಾ? ಈಸಿಯಾಗಿದೆ ನಮ್ಗೆ ಕಲಿಯೋದಕ್ಕೆ. ಪ್ರತಿಯೊಂದು ಕ್ಲಾಸಲ್ಲೂ ಸ್ಮಾರ್ಟ್ ಬೋರ್ಡ್ ಇದೆ. ಮತ್ತೆ ಇದು NSQF ಲ್ಯಾಬ್, ಅದ್ರಲ್ಲಿ ನಾವು IT ಸೆಕ್ಟರ್ ಅಲ್ಲಿ ಇದೀವಿ ನಾವು. ಅದು ನಮ್ಗೆ ತುಂಬಾ ಫ್ಯೂಚರ್ಗೆ ಎಲ್ಲಿಗೆ ಹೋಗ್ಬೇಕು ಅಂತ ತುಂಬಾ ಐಡಿಯಾ ಇದೆ ನಮ್ಗೆ ಇದಕ್ಕೆ. ಇದು ತುಂಬಾ ಹೆಲ್ಪ್ ಆಗುತ್ತೆ ನಮ್ಗೆ ಓದೋದಕ್ಕೆಲ್ಲ. ಓಕೆ. ಈ ಶಾಲೆ ಬಗ್ಗೆ ಏನ್ ಗೊತ್ತು ನಿಮ್ಗೆ? ಶಾಲೆ ಬಗ್ಗೆ ಯಾರು ಮಾಡಿದ್ದು, ಏನು ಎತ್ತ ಏನಾದ್ರು ಗೊತ್ತಿದ್ಯಾ? ಮುನಿ ಚಿನ್ನಪ್ಪ ಅವ್ರ ಶಾಲೆ ಅವ್ರು ಕಟ್ಸಿದ್ದು ಇದು.
ಇದು ತುಂಬ ಚೆನ್ನಾಗಿ ಡೆವಲಪ್ ಆಗಿದೆ. ಪ್ರೈವೇಟ್ ಸ್ಕೂಲ್ ಥರ ಇದೆ ಇದು. ಎಲ್ಲ ಕ್ಲಾಸಸ್ಸಲ್ಲೂ ಸ್ಮಾರ್ಟ್ ಬೋರ್ಡ್, ಡಿಜಿಟಲ್ ಟಿವಿ ಇದೆ. ಎಲ್ಲ ಟೀಚರ್ಸ್ ಚೆನ್ನಾಗಿ ಹೇಳ್ಕೊಡ್ತಾರೆ. ಎಕ್ಸ್ಪ್ಲನೇಷನಿಂದ ಎಲ್ಲ ಚೆನ್ನಾಗಿದೆ. ತುಂಬ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಇದು. ಶಾಲೆಯಲ್ಲಿ ವಿಶೇಷವಾಗಿ ಏನಾದ್ರು ಕೊಡ್ತಾರಾ ನಿಮ್ಗೆ? ಊಟ ತಿಂಡಿ ಹಾ, ಎಲ್ಲ ಮಧ್ಯಾಹ್ನದ ಊಟ ಎಲ್ಲ ಕೊಡ್ತಾರೆ. ಸ್ನಾಕ್ಸ್ ಕೊಡ್ತಾರೆ. ಎಗ್, ಬನಾನಾ ಎಲ್ಲ ಕೊಡ್ತಾರೆ. ಇಂಗ್ಲಿಷ್ ಎಲ್ಲ ಕಲಿಸ್ತಾರಾ? ಹಾ, ತುಂಬಾ ಹೆಂಗಿದ್ದಾರೆ? ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಇಲ್ಲಿಂದಾನೆ PUC ವರೆಗೂ ಇಲ್ಲೇ ಮುಗಿಸೋಲ್ಲ? ಹಾ, ಹೌದಾ? ಹಂಗೆ ಅನ್ಕೊಂಡಿದ್ದೀರಾ? ಎಸ್. ವೆರಿ ಗುಡ್. ನೋಡಿದ್ರೆ ಮಗು ಆ ಒಂದು ಸಾರ್ಥಕ ಭಾವನೆಯನ್ನು ವ್ಯಕ್ತಪಡಿಸ್ತದೆ. ಯಾಕಂತಂದ್ರೆ ಒಂದು ಸುಸಜ್ಜಿತ ವ್ಯವಸ್ಥೆಯಡಿ ಆ ಮಗು ಶಿಕ್ಷಣ ಪಡಿತಾ ಇದೆ. ಹಾಗಾಗಿ ಅವರು ಹೇಳೋದ್ರಲ್ಲೇ ಗೊತ್ತಾಗುತ್ತೆ ನಾನು ಇಲ್ಲಿ ಪರಿಪೂರ್ಣತೆಯನ್ನು ಪಡಿತೀನಿ ಅನ್ನೋ ಮನೋಭಾವನೆಯನ್ನ ಮಗು ಇಟ್ಕೊಂಡಿದೆ ಅಂತಂದ್ರೆ ಈ ಶಾಲೆ ಮಾದರಿಯಾಗಿದ್ದಕ್ಕೆ ಮಾತ್ರ ಸಾಧ್ಯತೆ. ಮಗು ಮಾತಾಡ್ತಿರೋದು ನೋಡಿದ್ರೆ ನಮ್ಗೆ ಅನ್ಸುತ್ತೆ ಈ ಶಾಲೆಯ ವ್ಯವಸ್ಥೆ ಹೇಗಿದೆ ಅನ್ನೋದು ಅವರ ಭಾವನೆಯಲ್ಲೇ ಅರ್ಥ ಆಗುತ್ತೆ. ಈ ಮಾದರಿ ಶಾಲೆ ಇನ್ನೂ ಒಂದು ಎತ್ತರಕ್ಕೆ ಏರ್ಲಿ, ಈ ಶಾಲೆ ಇನ್ನೊಂದಷ್ಟು ಮಾದರಿ ಆಗಲಿ, ಈ ಮಾದರಿಯ ಅಡಿಯಲ್ಲಿ ಮತ್ತೊಂದಷ್ಟು ಈ ಕೆಳವರ್ಗದ ಸರ್ಕಾರಿ ಶಾಲೆಗಳು ಉದ್ಧಾರಗೊಳ್ಳಿ ಅನ್ನೋದು ನಮ್ಮ ಆಶಯ. ಕನ್ನಡ ಶಾಲೆ ಉಳಿಸಿ ಅಭಿಯಾನದ ಇದೊಂದು ಮಾದರಿ ಶಾಲೆಯ ವಿಶೇಷ ಸಂದರ್ಶನಕ್ಕೆ ಈ ಎಲ್ಲಾ ಮಾದರಿ ಶಾಲೆಗಳಲ್ಲಿ ನಾವು ನೋಡಿದ ವಿಶೇಷತೆಗಳಲ್ಲಿ ತುಂಬಾ ವಿಶೇಷತೆ ಹೊಂದಿರುವಂತ ಈ ಒಂದು 3D ಗ್ರಾಫಿಕ್ಗೆ ಮಾಡೆಲ್ ಪ್ರಿಂಟರ್ ಕೂಡ ಇಲ್ಲಿಟ್ಟಿದ್ದಾರೆ. ಈ ಸರ್ಕಾರಿ ಶಾಲೆಯ ಒಂದು ಮಗು ತಾನೇ ಗ್ರಾಫಿಕ್ ಅಲ್ಲಿ ಏನಾದ್ರು ರೆಡಿ ಮಾಡಿ 3D ಮಾಡೆಲ್ ರೆಡಿ ಮಾಡಿದ್ರೆ ಈ ಪ್ರಿಂಟರ್ ಮೂಲಕ ಆ ಮಾಡೆಲ್ ನ ಈಚೆ ತೆಗೆಯುವಂತ ವ್ಯವಸ್ಥೆಯನ್ನ ಕೂಡ ಈ ಸರ್ಕಾರಿ ಮಾದರಿ ಶಾಲೆ ಮಾಡಿದೆ ಅಂತ ಹೇಳಿದ್ರೆ. ಆಮೇಲೆ ನೀವು ನೋಡ್ಬೋದು ಇಲ್ಲಿ ಡ್ರೋನ್ ಉಪಕರಣ ಏನ್ ಕಾಣಿಸ್ತಾ ಇದೆ, ಈ ಡ್ರೋನ್ ಅನ್ನ ಈ ಶಾಲೆಯ ಮಕ್ಕಳು ಹೈಸ್ಕೂಲ್ ಮಕ್ಕಳು ಒಂದ್ 2-3 ವರ್ಷಗಳ ಹಿಂದೆ ತಯಾರಿಸಿದ್ದಂತೆ. ಇವೆಲ್ಲ ನೋಡ್ತಾ ಇದ್ರೆ ಈ ಶಾಲೆಯ ಈ ಭಾಗದ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದಿದ್ರು ಎಂತ ಉನ್ನತ ಮಟ್ಟದ ಶಿಕ್ಷಣವನ್ನ ಪಡಿತಾ ಇದ್ದಾರೆ ಅನ್ನೋದು ನಮ್ಮ ಗಮನಕ್ಕೆ ಬರುತ್ತೆ. ತುಂಬಾ ಹೆಮ್ಮೆ ಆಗತ್ತೆ. ಈ ಭಾಗದ ಅಂದ್ರೆ BTM ಲೇಔಟ್ ವಿಧಾನಸಭಾ ಕ್ಷೇತ್ರದ ಆಡುಗೋಡಿಯ ಈ ಶಾಲೆ ಈ ತರ ಉನ್ನತ ದರ್ಜೆಯ ಉನ್ನತ ಮಟ್ಟದ ಈ ತರ ಉಪಕರಣಗಳನ್ನ ಇಟ್ಟು ಸರ್ಕಾರಿ ಶಾಲಾ ಮಕ್ಕಳನ್ನ ಪೋಷಿಸ್ತಾ ಇರುವಂತದ್ದು, ಮಾದರಿ ಶಾಲೆಯಾಗಿ ರೂಪುಗೊಂಡಿರುವಂತದ್ದು. ಈ ವಿಶೇಷ ಏನಂತಂದ್ರೆ, ನಾವು ಆಗ್ಲೇ ಅವ್ರು ಹೇಳ್ತಾ ಇದ್ರು ಮಿಸ್ಸು, ಈ ಶಾಲೆಗೆ ಸಿದ್ದರಾಮಯ್ಯ ಅವರು ಭೇಟಿ ಕೊಟ್ಟಿದ್ರಂತೆ. ಪ್ರಾರಂಭೋತ್ಸವ 2025-26 ಸಮಯದಲ್ಲಿ ಶಾಲಾ ಪ್ರಾರಂಭೋತ್ಸವನ್ನ ಈ ಶಾಲೆ ಮೂಲಕ ಮಾಡಲಾಯಿತಂತೆ. ಅಂತ ಟೈಮಿಗೆ ಅವರು ಬಂದಿರುವಂತ ಸಮಯಕ್ಕೆ ಈ 3D ಪ್ರಿಂಟರ್ ಮೂಲಕ ಯಾವುದೋ ಒಂದು ಮಗು ಈ ಅವರ ಒಂದು ಭಾವಚಿತ್ರವನ್ನ 3D ಮಾಡೆಲ್ ತೆಗಿಸಿ ಒಂದು ವಿಶೇಷವಾದ ಗೌರವವನ್ನ ಈ ಶಾಲೆ ಮೂಲಕ ಸಲ್ಲಿಸಲಾಯ್ತಂತೆ. ನೋಡಿ, ತುಂಬಾ ಖುಷಿ ಆಗತ್ತೆ, ಹೆಮ್ಮೆ ಆಗತ್ತೆ. ನಮ್ಮ ಸರ್ಕಾರಿ ಶಾಲೆ ಈ ಮಟ್ಟದ ಉನ್ನತ ದರ್ಜೆಯಲ್ಲಿ ಶಿಕ್ಷಣವನ್ನ ನೀಡ್ತಾ ಇದೆ, ಈ ರಾಜ್ಯಕ್ಕೆ ಮಾದರಿ ಆಗ್ತಾ ಇದೆ. ಎಷ್ಟೋ ಶಾಲೆಗಳು ಮುಚ್ಚಿ ಹೋಗುವ ಪರಿಸ್ಥಿತಿಯಲ್ಲಿ ಇದ್ದ ಈ ಸಮಯಕ್ಕೆ ಇಂಥ ಸರ್ಕಾರಿ ಶಾಲೆಗಳು ಮಾದರಿಯಾಗಿ ನಿಂತು ಅವೆಲ್ಲದಕ್ಕೂ ಪಾಠ ಆಗಬೇಕು. ಬೇರೆ ಬೇರೆ ವಿಭಾಗದ ಶಾಸಕರುಗಳಿಗೆ ಇದರಿಂದ ಬುದ್ಧಿ ಹೆಚ್ಚಬೇಕು. ಆ ವರ್ಗದ ಶಾಲೆಗಳನ್ನ ಮೇಲ್ವರ್ಗಕ್ಕೆ ತರಬೇಕು ಅನ್ನುವಂತ ಪ್ರಯತ್ನ ಅವರಿಂದ ಆಗಬೇಕು. ಮತ್ತೊಂದಷ್ಟು ಮಾದರಿ ಸರ್ಕಾರಿ ಶಾಲೆಗಳು ತಲೆ ಎತ್ತಬೇಕು. ರಾಜ್ಯದ ಸರ್ಕಾರಿ ಶಾಲೆಗಳು ಉಳಿಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಶಯ. ನಮಸ್ಕಾರ. ಹಾಗೇನೆ ಈ ಶಾಲೆಯ ವಿದ್ಯಾರ್ಥಿನಿ ಮಾತಾಡ್ಬೇಕು. ನಾನು ಈ ಶಾಲಾ ಸಂಬಂಧಪಟ್ಟಂಗೆ ಅಂತ ಹೇಳಿ ಆಗ್ಲಿಂದಲೂ ವೈಟಿಂಗ್ ಅಲ್ಲಿ ಇದ್ದಾರೆ ಅವರು. ನಮಸ್ತೆ. ನಮಸ್ತೆ ಸರ್, ನನ್ನ ಹೆಸರು ಖತೀಜಾ ಅಂತ. ನಾನು 9ನೇ ತರಗತಿ ಕನ್ನಡ ಮೀಡಿಯಂ ಅಲ್ಲಿ ಓದ್ತಾ ಇದ್ದೀನಿ. KPS ಆಡುಗೋಡಿ ಶಾಲೆಯಲ್ಲಿ ಓದ್ತಾ ಇದ್ದೀನಿ. KPS ಆಡುಗೋಡಿ, ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆಡುಗೋಡಿ. ಏನ್ ಕಲಿತಾ ಇದ್ರಿ ಇಲ್ಲಿ? ಸರ್, ನಾನು 8th ಇಲ್ಲಿ ಬಂದು ಜಾಯಿನ್ ಆಗಿದ್ದು. ಇಂಗ್ಲಿಷ್ ಮೀಡಿಯಂಗೆ ಸೇರ್ಕೊಳ್ಳೋಣ ಅಂತ ಇಲ್ಲಿ ಆಸೆ ಇತ್ತು. ಆದ್ರೆ ನಾನು ಏಮ್ ಇರೋದು IPS ಆಗ್ಬೇಕಂತ ಹೇಳಿ ಅದಕ್ಕೆ ನಾನು ಕನ್ನಡ ಮೀಡಿಯಂಗೆ ಸೇರ್ಸ್ಕೊಂಡೆ. ಅಲ್ಲಿ ನೋಡಿದ್ರೆ ಇಂಗ್ಲಿಷ್ ಕನ್ನಡ ಏನು ಇಲ್ಲ ವ್ಯತ್ಯಾಸ, ಎಲ್ಲ ಹೇಳ್ಕೊಡ್ತಾರೆ. ಡೌಟ್ಸ್ ಇದ್ರು ಇಂಗ್ಲಿಷಲ್ಲೂ ಕ್ಲಿಯರ್ ಮಾಡ್ತಾರೆ, ಕನ್ನಡದಲ್ಲೂ ಕ್ಲಿಯರ್ ಮಾಡ್ತಾರೆ. ಆದ್ರೂ ಏನಾದ್ರೂ ಡೌಟ್ಸ್ ಇದ್ರು ಪೂರ್ತಿ ಮಾಡ್ತಾರೆ. ಕಲಿಯೋವರೆಗೂ ಬಿಡಲ್ಲ ಸರ್ ಈ ಸ್ಕೂಲಲ್ಲಿ. ವೆರಿ ಗುಡ್. ಏನದು IPS ಆಗ್ಬೇಕು ಅಂತ? ಸರ್, ಅದು ನಂಗೆ ಪೊಲೀಸರು ಕಂಡ್ರೆ ಒಂಥರ ಖುಷಿ ಸರ್. ಅವ್ರಿಗೆ ನೋಡಿದ ತಕ್ಷಣ ಗೌರವ, ನೋಡಿದ ತಕ್ಷಣ ಹೋಗಿ ಶೇಕ್ ಹ್ಯಾಂಡ್ ಕೊಡೋಣ ಅಂತ.
ಅವ್ರಿಗೆ ನೋಡಿದ ತಕ್ಷಣ ಸೆಲ್ಯೂಟ್ ಮಾಡೋಣ. ಅವ್ರು ನಮ್ಮ ದೇಶಕ್ಕೆ ಎಷ್ಟು ಕಾಪಾಡ್ತಾ ಇದ್ದಾರೆ, ನಮ್ಮ ರಾಜ್ಯಕ್ಕೆ ಎಷ್ಟು ಕಾಪಾಡ್ತಾ ಇದ್ದಾರೆ. ಅಷ್ಟು ಓದಿ ನಾವು ಏನಾದ್ರು ದೇಶಕ್ಕೋಸ್ಕರ ಮಾಡ್ಬೇಕು ಅಂತ ಹೇಳಿ ನನ್ನ ಆಸೆ. ಈ ಶಾಲೆಯಲ್ಲಿ ಓದಿದ್ರೆ IPS ಆಗೋ ಮಟ್ಟಕ್ಕೆ ಕಲಿಸ್ತಾರೆ ಅಂತ ಅನ್ಸುತ್ತೆ. ಹ್ಞೂ ಸರ್, ಆಗುತ್ತೆ ಸರ್, ಪಕ್ಕ. ಅಂದ್ರೆ ಈ ಟೀಚರ್ಸ್, ಎಲ್ಲಾ ಟೀಚರ್ಸ್ ಹಾಗೂ ನಮ್ಮ HM ಹೇಳಿದ್ದಾರೆ ನನ್ನ ಫ್ಯೂಚರ್ ಈ ಸ್ಕೂಲಲ್ಲಿ ಇದ್ರೆ ಬ್ರೈಟ್ ಆಗುತ್ತೆ ಅಂತ. ಹಾಗೂ ವಾರಕ್ಕೊಂದ್ಸಲ ಕಾಂಪಿಟಿಷನ್ ಇರ್ತಾರೆ ಸರ್, ಏನಾದ್ರೂ ಒಂದಿರುತ್ತೆ. ಇವಾಗ ಬೆಳಗ್ಗೆನೆ ಜಸ್ಟ್ ಹೋದವರ ನಾನು ಕಾಂಪಿಟಿಷನ್ಗೆ ಜಾಯ್ನ್ ಆಗಿದೆ. ಅದರಲ್ಲಿ ಒಂದು ಫಸ್ಟ್ ಪ್ರೈಸ್ ಒಂದು ಸೆಕೆಂಡ್ ಪ್ರೈಸ್ ಬಂದಿದೆ. ಎಸ್ ಸರ್, ಹಂಗೆ ಸರ್. ಅದರಲ್ಲಿ ಈ ಸ್ಕೂಲಲ್ಲಿ ಕಾಂಪಿಟಿಷನ್ಸ್ಗೆ ಆದ್ರೆ ಗೆಲ್ಲೋ ಸೋಲು ಲಾಸ್ಟ್, ಸೆಕೆಂಡ್ರಿ, ಫಸ್ಟ್ ಪಾರ್ಟಿಸಿಪೇಟ್ ಮಾಡಿ ಅಂತ ಹೇಳಿ ಹೇಳ್ಕೊಡ್ತಾರೆ. ಹಾಗೂ ಇವಾಗ ನಾವು ಪಾರ್ಟಿಸಿಪೇಟ್ ಮಾಡಿದೀವಿ, ಅದಕ್ಕೆ ಗಾಬರಿ ಆಗ್ಬೇಡಿ, ಏನ್ ನೀವು ಮಾಡ್ಬೋದು ಅಂತ ಹೇಳಿ ಒಂದು ಹೇಳ್ತಾರಲ್ಲ, ಖುಷಿ ಆಗ್ಬೇಕು, ಆ ತರ ಸಪೋರ್ಟ್ ಮಾಡ್ತಾರೆ ಸರ್. ಇಲ್ಲಿರೋರು ಎಲ್ಲರೂ ಸಪೋರ್ಟಿವ್ ಸರ್. ಸಪೋರ್ಟಿವ್. ಈ ಶಾಲೆ ಬೇರೆ ಶಾಲೆಗಿಂತ ಹೇಗೆ ವ್ಯತ್ಯಾಸ ಬರುತ್ತೆ ನಿಮ್ಗೆ ಕಾಣಿಸುತ್ತೆ? ಪ್ರೈವೇಟ್ ಶಾಲೆಗಳನ್ನು ನೋಡ್ತೀರಿ, ನಿಮ್ ಶಾಲೆನೂ ಇದೆ. ನಿಮ್ ಶಾಲೆನ ಯಾರು ಈ ರೀತಿ ಮಾಡಿದ್ರು, ಇದೆಲ್ಲ ಬಗ್ಗೆ ಹೇಳೋದಾದ್ರೆ? ಸರ್, ನಮ್ಮ ಶಾಲೆನ ಈ ತರ ಮಾಡಿರೋದೇ ರಾಮಲಿಂಗಾರೆಡ್ಡಿ ಸರ್. ಅವ್ರು ನಮ್ಗೆ ಪ್ರತಿ ವರ್ಷ ಉಚಿತವಾಗಿ ಬ್ಯಾಗು, ಬುಕ್ಸ್, ಯೂನಿಫಾರ್ಮ್ ಹಾಗೂ ಫೀಸ್ ಲೆಸ್ ಇರುತ್ತೆ. ಹಾಗೂ ಅವ್ರು ಬರ್ತಾರಲ್ಲ ಸರ್, ಅವಾಗ ಏನೋ ಒಂಥರ ಭೇದ ಭಾವ ಇರಲ್ಲ. ಗುಡ್ ಮಾರ್ನಿಂಗ್ ಅಂತ ಹೇಳಿದ ತಕ್ಷಣ ಅಮ್ಮ ಏನಾದ್ರು ತೊಂದರೆ ಇದೆಯಾ, ಏನಾದ್ರು ನಿಮ್ಗೆ ಬೇಕಿತ್ತಾ, ಆತರ ಡೈರೆಕ್ಟ್ ನಮ್ಗೆ ಕೇಳ್ತಾರೆ. ಏನು ನಾಚಿಕೆ ಪಡಕ್ ಹೋಗ್ಬೇಡಿ, ನಿಮ್ಗೆ ಏನಾದ್ರು ಆತರ ಇದ್ರೆ ಹೇಳಿ. ಹಾಗೂ ನಮ್ಮ ಶಾಲೆಯಲ್ಲಿ ಎಷ್ಟು ಕ್ಲೀನ್ಲಿನೆಸ್ ಐತೆ ಸರ್, ದಿನಾ ಕ್ಲೀನ್ ಮಾಡ್ತೀವಿ. ಆಂಟಿಗಳೆಲ್ಲ ಕ್ಲೀನ್ ಮಾಡ್ತಾರೆ, ಹಾಗೂ ನಾವೆಲ್ಲ ಸಹಾಯನೂ ಮಾಡ್ತೀವಿ ಸರ್. ಇಲ್ಲಿ ದಿನ ಬಾಳೆಹಣ್ಣು, ಮೊಟ್ಟೆ, ಅದ್ರ ಜೊತೆ ಸ್ನಾಕ್ಸ್ ಕೂಡ ಕೊಡ್ತಾರೆ. ಹಾಗೂ ಊಟ ಕೂಡ ಸರಿಯಾಗೈತೆ ಸರ್. ಒಟ್ನಲ್ಲಿ ಈ ಶಾಲೆ ಮಾದರಿ ಶಾಲೆ. ಎಸ್ ಸರ್, ನನಗೆ ಈ ಶಾಲೆ ಕಂಡ್ರೆ ತುಂಬಾ ಇಷ್ಟ. ಯಾರಿಗಾದ್ರೂ ಥ್ಯಾಂಕ್ಸ್ ಹೇಳೋದಾದ್ರೆ RLRಗೆ ಸರ್ಗೆ ನನ್ನ ಕಡೆಯಿಂದ ತುಂಬಾ ಥ್ಯಾಂಕ್ಸ್, ಹಾಗೂ ಗೌರ್ಮೆಂಟ್ ಸರ್ಕಾರಕ್ಕೆ ನನ್ನ ಕಡೆಯಿಂದ ತುಂಬಾ ಥ್ಯಾಂಕ್ಸ್. ನಿಮ್ಮ ಟೀಚರ್ಸ್ಗೆ, ನಮ್ಮ ಶಿಕ್ಷಕರಿಗಂತೂ ತುಂಬವಾದ ಧನ್ಯವಾದಗಳು. ಅವರೇ ನನಗೆ ಇಷ್ಟೊತ್ತಿಗೂ ಸರ್, ನನ್ಗೆ ಆಕ್ಚುಲಿ ಕನ್ನಡ ಓದಕ್ ಬರ್ತಾ ಇರ್ಲಿಲ್ಲ ಸರ್ ಈ ಶಾಲೆಗೆ ಬಂದಾಗ. ಇವಾಗ ನಾನು ಪ್ರಬಂಧ ಬರ್ದಿ ಫಸ್ಟ್ ಪ್ರೈಸ್ ಬರೋರಷ್ಟು ಮಟ್ಟಕ್ಕೆ ನನ್ಗೆ ಮಾಡಿಕ್ಕಿದ್ದಾರೆ ಸರ್. ಕನ್ನಡ ಬರೋದಲ್ದೆ ಕನ್ನಡದ ಮೇಲೆ ಹೆಮ್ಮೆ ಬರೋ ತರ ಆಗಿದೆ. ಎಸ್ ಸರ್, ಕನ್ನಡ ಕಂಡ್ರೇನೆ ಒಂಥರ ಪ್ರೀತಿ ಬಂದ್ಬಿಟ್ಟಿದೆ ಈ ಶಾಲೆಗೆ ಬಂದಾದ್ಮೇಲೆ. ಇಲ್ಲಿ ಭೇದ ಭಾವ ಇಲ್ದಿರೋ, ಜಾತಿ ಧರ್ಮ ಇಲ್ದಿರೋ ಎಲ್ಲ ನೋಡ್ದಿರೆ ಚೆನ್ನಾಗಿ ನೋಡ್ಕೊಳ್ತಾರೆ ಸರ್. ಅದೇ ನನ್ಗೆ ಕಂಡ್ರೆ ತುಂಬಾ ಇಷ್ಟ ಈ ಶಾಲೆ. ಈಗ ಒಂದು ಪ್ರಾಮಿಸ್ ಮಾಡ್ಬೇಕು ನೀವು, ಏನಂತಂದ್ರೆ ಈ ಮಗು ಹತ್ರ ಒಂದು ಪ್ರಾಮಿಸ್ ತಗೊಂಡ್ಬಿಡೋಣ. ಯಾಕಂತಂದ್ರೆ ಬಹಳ ದೊಡ್ಡ ಆಸೆ ಹೊತ್ಕೊಂಡು ಮಹತ್ವಾಕಾಂಕ್ಷಿ ವಿದ್ಯಾರ್ಥಿನಿ ಇದ್ದಂಗಿದ್ದಾರೆ. ನನಗನ್ಸುತ್ತೆ ಇವರು ನಮ್ಮ ಚಾನಲ್ ಇರೋವರೆಗೂ ಇವ್ರು ಇರ್ತಾರೆ. ಮತ್ತೆ ಇವರು IPS ಆದ್ಮೇಲೆ, IPS ಅಲ್ವಾ, IPS ಆದ್ಮೇಲೆ ನಾನೇ ಬಂದು ಇಂಟರ್ವ್ಯೂ ಮಾಡ್ತೀನಮ್ಮ. ಈಗ ನನಗೆ ಒಂದು ಪ್ರಾಮಿಸ್ ಮಾಡ್ಬೇಕು ಇವ್ರು, ಏನಂತಂದ್ರೆ ಈ ಒಂದು ಮಾದರಿ ಶಾಲೆಯಲ್ಲಿ ಓದ್ತಾ ಇದ್ರಿ, ನಿಮ್ಮ ಕನಸು ಏನಿದ್ರೆ IPS ಆಗಿ ರಾಮಲಿಂಗಾರೆಡ್ಡಿ ಸರ್ಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಅಂತ ನೀವು ಒಂದು ಪ್ರಾಮಿಸ್. ಹ್ಞೂ ಸರ್, ಪಕ್ಕ ಹೇಳ್ತೀನಿ ಅವ್ರಿಗೆ. IPS ಆದ್ಮೇಲೆ ನಾನು ಫಸ್ಟ್ ಹೋಗಿ ಮೀಟ್ ಮಾಡ್ತೀನಿ ಅವ್ರಿಗೆ. ಯಾಕಂದ್ರೆ ಅವರೇ ಒಂಥರ ಮೆಟ್ಲು ತರ ನನ್ಗೆ ಮೇಲೆ ಹೋಗಕ್ಕೆ, ಅವರೇ ಒಂದು ದೊಡ್ಡ ಮೆಟ್ಲಾಗಿ ನನ್ಗೆ ಮೇಲೆ ಕಳ್ಸಕ್ಕೆ ಪ್ರಯತ್ನ ಮಾಡಿದ್ದಾರೆ ಸರ್. ಅದೇ ಅವ್ರಿಗೆ ಫಸ್ಟ್ ಪಕ್ಕಾ ಪ್ರಾಮಿಸ್ ಅವ್ರಿಗೆ ನಾನು ಹೇಳ್ತೀನಿ ಸರ್. ಶಾಲೆಯ ಮತ್ತೊಂದು ವಿಶೇಷ ಏನಂತಂದ್ರೆ ಪ್ರಥಮ ಚಿಕಿತ್ಸಾ ಕೇಂದ್ರ. ಈ ವ್ಯವಸ್ಥೆ ನೋಡಿ, ಮಕ್ಕಳಿಗೆ ಏನಾದ್ರೂ ಪ್ರಾಥಮಿಕವಾಗಿ ಏನಾದ್ರೂ ಆದಾಗ ಅವರಿಗೆ ಚಿಕಿತ್ಸೆಯನ್ನ ಕೊಡ್ಲಿಕ್ಕೆ ಮಕ್ಕಳಿಗೆ ಸುಸಜ್ಜಿತವಾದ ಒಂದು ಚಿಕಿತ್ಸಾ ಕೇಂದ್ರವನ್ನ ಈ ಶಾಲೆಯಲ್ಲಿ ಇಡಲಾಗಿದೆ. ಮಕ್ಕಳಿಗೆ ಮೊದಲಿಗೆ ಇಲ್ಲಿ ಪ್ರಥಮ ಚಿಕಿತ್ಸೆಯನ್ನ ಕೊಡಿಸಿ ಮುಂದಕ್ಕೆ ಹೋಗುವಂಥದ್ದು, ಅಥವಾ ಸಾಮಾನ್ಯವಾಗಿ ಯಾವ್ದಾದ್ರು ತಲೆನೋವು ಅದು ಇದು ಬಂದಾಗ ಈ ರೀತಿ ವ್ಯವಸ್ಥೆ ಅಡಿ ಮಕ್ಕಳನ್ನ ಒಂದು ಬೆಡ್ ಕೂಡ ವ್ಯವಸ್ಥೆ ಮಾಡಲಾಗಿದೆ. ತುಂಬಾ ಕ್ಲೀನ್ ಮೇಂಟೈನ್ ಮಾಡ್ತಾ ಇದ್ದಾರೆ ಈ ವ್ಯವಸ್ಥೆ ಅಡಿ. ಇದು ಈ ವಿಶೇಷ ಮಾದರಿ ಶಾಲೆಯ ವಿಶೇಷತೆಗಳಲ್ಲಿ ಒಂದು. ತುಂಬಾ ವ್ಯವಸ್ಥಿತವಾಗಿ ಇದನ್ನ ರೂಪುಗೊಳಿಸಿದ್ದಾರೆ. ನಮಸ್ಕಾರ. ಹಾಗೇನೆ ಮತ್ತೊಂದು ವಿಶೇಷ, ಈ ಸರ್ಕಾರಿ ಶಾಲೆಯಲ್ಲಿ ನೋಡಿ ಗ್ರಂಥಾಲಯ ಮಕ್ಕಳಿಗೆ ತುಂಬಾ ವಿಶೇಷವಾಗಿ ಓದ್ಕೊಳ್ಳಿಕ್ಕೆ ಎಲ್ಲಾ ವಿಭಾಗದ ಪುಸ್ತಕಗಳನ್ನ ಜೋಡಿಸಿಡಲಾಗಿದೆ. ಈ ಶಾಲೆಯಲ್ಲಿ ಓದುವ ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಅಂದ್ರೆ ವ್ಯವಸ್ಥಿತವಾಗಿ ಮಕ್ಕಳು ಓದ್ಬೋದು. ಇಲ್ಲಿ ತುಂಬಾ ನೋಡಿ ಎಷ್ಟು ಪುಸ್ತಕಗಳನ್ನ ರಾಶಿ ಹಾಕಿಟ್ಟಿದ್ದಾರೆ. ಈ ಗ್ರಂಥಾಲಯವನ್ನ ನೋಡ್ತಾ ಇದ್ರೆ ನಾವು ಯಾವ್ದೋ ಖಾಸಗಿ ಅಥವಾ ಬೇರೆ ವಿಭಾಗದಲ್ಲಿ ಇಟ್ಟಿರುವಂತ ಲೈಬ್ರರಿನೇ ನಮ್ಮ ಕಣ್ಮುಂದೆ ಬರುತ್ತೆ. ಆದ್ರೆ ಇದು ಸರ್ಕಾರಿ ಶಾಲೆ, ಅದರಲ್ಲೂ ಮಾದರಿ ಸರ್ಕಾರಿ ಶಾಲೆ ಚಿನ್ನಪ್ಪ KPS ಶಾಲೆ, ಆಡುಗೋಡಿಯ
ಲೈಬ್ರರಿ ಇದು, ಗ್ರಂಥಾಲಯ. ಇಲ್ಲಿಯ ಮಕ್ಕಳು ನಿಜಕ್ಕೂ ಭಾಗ್ಯವಂತರು. ಈ ಮಾದರಿ ಶಾಲೆಯಲ್ಲಿ ಓದ್ಲಿಕ್ಕೆ ಅವ್ರು ನಿಜಕ್ಕೂ ಭಾಗ್ಯ ಮಾಡಿದ್ದಾರೆ, ಪುಣ್ಯ ಮಾಡಿದ್ದಾರೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಬರೀ ಮುಂದಕ್ಕೂ ನೋಡಿ, ಇದು ಆಡುಗೋಡಿ KPS ಶಾಲೆಯ ವಿದ್ಯಾರ್ಥಿಗಳು ಬರ್ತಾ ಇರೋದು ನೋಡಿ. ಮಕ್ಕಳ ದಂಡು ಬರ್ತಾ ಇದೆ. ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಲ್ಲ ಅಂತೇಳಿ ಸರ್ಕಾರಿ ಶಾಲೆ ಮುಚ್ಚುವಂತ ವ್ಯವಸ್ಥೆ ಹೇಳಿ ಸರ್ಕಾರಿ ಶಾಲೆಯಲ್ಲಿ, ಅದು ಆಡುಗೋಡಿಯಲ್ಲಿ ಮಕ್ಕಳನ್ನ ತುಂಬಿ ತುಳುಕ್ಸ್ತಾ ಇದ್ದಾರೆ. ಈ ಶಾಲೆ ನಿಜಕ್ಕೂ ಮಾದರಿ ಶಾಲೆ ಆಗ್ಲಿಕ್ಕೆ ಎಲ್ಲ ಸಾಕ್ಷಿಗಳನ್ನ ಇಟ್ಕೊಂಡಿದೆ. ಮಕ್ಕಳು ಈ ಸರ್ಕಾರಿ ಶಾಲೆಯಲ್ಲಿ ಬರ್ತಾ ಇರೋ ಮಕ್ಕಳನ್ನ ನೋಡಿದ್ರೆ ಮಾದಾನಂದ ಆಗುತ್ತೆ. ತುಂಬಾ ಮಕ್ಕಳ ಕೊರತೆಯಿಂದ ಒಂದೇ ವರ್ಷದಲ್ಲಿ, ಕಳೆದ ಶೈಕ್ಷಣಿಕ ವರ್ಷದಲ್ಲಿ 180ರಿಂದ 200 ಶಾಲೆಗಳನ್ನ ಮುಚ್ಚಿರುವಂತ ಉದಾಹರಣೆ ನಮ್ಮ ಕಣ್ಮುಂದೆ ಇರಬೇಕಾದ್ರೆ, ಈ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳನ್ನ ಸುಸಜ್ಜಿತ ವ್ಯವಸ್ಥೆ ಅಡಿ ಮಾದರಿಯಾಗಿ ಮಕ್ಕಳನ್ನ ರೂಪುಗೊಳಿಸ್ತಾ ಈ ಒಂದು ನೋಡಿ, ಮಕ್ಕಳು ಎಷ್ಟು ತುಂಬಿ ಬರ್ತಾ ಇದ್ದಾರೆ. ಈಗ ಶಾಲೆ ಬಿಡುವ ಸಮಯ ಇದು. ಮಕ್ಕಳು ಬರ್ತಾ ಇರೋದು ನೋಡಿದ್ರೆ ಮಾದಾನಂದ ಆಗುತ್ತೆ. ಇನ್ನೂ ಈ ಮಟ್ಟಕ್ಕೆ, ದೊಡ್ಡ ಮಟ್ಟಕ್ಕೆ ಇರಲಿ ಈ ಶಾಲೆ, ಮಾದರಿಯಾಗಿರ್ಲಿ ಅನ್ನೋದು ನಮ್ಮ ಆಶಯ. ನಮಸ್ಕಾರ. ಯಾವ ಸ್ಟ್ಯಾಂಡರ್ಡ್ ಇದು? 6th ಸ್ಟ್ಯಾಂಡರ್ಡಾ? ಬಿಡೋ ಟೈಮಲ್ಲಿ ಬಂದು ಸ್ವಲ್ಪ ತೊಂದರೆ ಕೊಟ್ಟಂಗಾಯ್ತಾ? ಹೇಳಿಲ್ವಾ? ಓಕೆ. ಯಾವ ಶಾಲೆ? ತಮ್ಮ ಹೆಸರು, ಶಾಲೆ ಹೆಸರೇನಿದು? ಮುನಿಚಿನಪ್ಪ ಸ್ಕೂಲ್. ಓಕೆ. ಏನ್ ಹೆಸರು ತಮ್ದು? ನನ್ನ ಹೆಸರು ಪ್ರಿನ್ಸಿ. ಪ್ರಿನ್ಸಿ. ಓಕೆ. ಪ್ರಿನ್ಸಿಪಲಾ? ಪ್ರಿನ್ಸಿ. ಪ್ರಿನ್ಸಿ. ಓಕೆ. ಯಾವ ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ರಿ? 6th ಸಿಕ್ಸ್ ಸ್ಟ್ಯಾಂಡರ್ಡ್ ತಮ್ದು ಈಗ. ಓಕೆ. ಈ ಶಾಲೆ ವಿಶೇಷ ಏನಂತ ಗೊತ್ತಾ ನಿಮ್ಗೆ? ಈ ಶಾಲೆಯಲ್ಲಿ ಎಲ್ಲ ಫ್ರೀ ಆಗಿ ಕೊಡ್ತಾರೆ, ಮತ್ತೆ ಎಲ್ಲ ಫೆಸಿಲಿಟೀಸ್ ಎಲ್ಲ ಇದೆ. ಓಕೆ. ಮತ್ತೆ ಆಟ ಆಡಕ್ಕೂ ಬಿಡ್ತಾರೆ, ಒಳ್ಳೆ ಊಟ ಕೊಡ್ತಾರೆ, ಮತ್ತೆ ಇದು ಫೆಸ್ಟಿವಲ್ಸ್ ಎಲ್ಲ ಮಾಡಿಸ್ತಾರೆ. ನಾವು ನಮ್ಗೆ ಕಲ್ಸಕ್ಕೆ ಟೀಚರ್ಸ್ ಎಲ್ಲ ಹೆಲ್ಪ್ ಮಾಡ್ತಾರೆ. ಪ್ರೈವೇಟ್ ಸ್ಕೂಲ್ ಹೋಗ್ಬೇಕು ಅಂತ ಅನ್ಸಿದ್ಯಾ? ಇಲ್ಲ ಸರ್. ಯಾಕೆ? ಯಾಕಂದ್ರೆ ಅಲ್ಲಿ ಜಾಸ್ತಿ ದುಡ್ಡು ಕೇಳ್ತಾರೆ, ಸರಿಯಾಗಿ ಹೇಳ್ಕೊಡಲ್ಲ. ಇಲ್ಲಿ ದುಡ್ಡು ಕೇಳಲ್ಲ ಸರ್. ಎಲ್ಲ ಫ್ರೀ ಆಗಿ ಕೊಡ್ತಾರಾ? ಎಲ್ಲ ಫ್ರೀ ಆಗಿ ಕೊಡ್ತಾರೆ. ಚೆನ್ನಾಗಿ ಹೇಳ್ಕೊಡ್ತಾರಾ? ಎಸ್ ಸರ್. ಏನಾಗ್ಬೇಕು ತಾವು ಮುಂದಕ್ಕೆ? ನಾನು ಸೈಂಟಿಸ್ಟ್ ಆಗ್ಬೇಕಂತ. ಸೈಂಟಿಸ್ಟ್ ಆಗ್ಬೇಕು ಅಂತ ಇದ್ರಾ? ವೆರಿ ಗುಡ್. ಭವಿಷ್ಯ ಚೆನ್ನಾಗಿರ್ಲಿ ನಿಮ್ದು. ಒಳ್ಳೇದಾಗ್ಲಿ ನಿಮ್ದು. ಥ್ಯಾಂಕ್ಸ್. ಇಲ್ಲಿ ಏನ್ ವಿಶೇಷ ಇದೆ? ಬೇರೆ ಏನೇನ್ ಕೊಟ್ಟಿದ್ದಾರೆ ನಿಮ್ಗೆ? ಇಲ್ಲಿ ನಮ್ಗೆ ಬ್ಯಾಗು, ಬುಕ್ಕು, ಇಲ್ಲಿ ಸ್ಮಾರ್ಟ್ ಬೋರ್ಡ್ ಎಲ್ಲ ಇದು ಫೆಸಿಲಿಟೀಸ್ ಐತೆ, ಅದಕ್ಕೆ ಕೊಟ್ಟಿದ್ದಾರಾ? ಚೆನ್ನಾಗಿ ಓದ್ತೀರಾ ಇಲ್ಲಿ? ಇವರು ಟೀಚರ್ಸ್ ಹೆಂಗ್ ಹೇಳ್ಕೊಡ್ತಾರೆ? ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಹೌದಾ? ಸ್ಕೂಲ್ ಬಿಲ್ಡಿಂಗ್ ನೋಡೋದು ಖುಷಿ ಆಗುತ್ತೆ ನಿಮ್ಗೆ? ಯಾರು ಕಟ್ಟಿದ್ದು? ಮುನಿ ಚಿನ್ನಪ್ಪ ಅವ್ರು ಕಟ್ಟಿದ್ದ. ಇತ್ತೀಚೆಗೆ ಯಾರಾದ್ರೂ ಚೆನ್ನಾಗಿ ಇದ್ ಮಾಡಿದಾರ, ರೆಡಿ ಮಾಡಿರೋದಾರ ನೆನಪಿದ್ಯಾ? ರಾಮಲಿಂಗಾರೆಡ್ಡಿ ಸರ್ ಗೊತ್ತಾ? ಏನ್ ಮಾಡಿದ್ರು ಶಾಲೆಗೆ? ಎಲ್ಲಾ ತರ ಫೆಸಿಲಿಟೀಸ್ ಕೊಟ್ಟಿದಾರಾ? ಬರ್ತಾರ ಅವ್ರ ಇಲ್ಲಿಗೆ? ಬರ್ತಾರೆ ಸರ್. ಬರ್ತಾರಾ? ಓಕೆ. ಏನಾಗ್ಬೇಕು ಅಂತ ಇದ್ರಿ? ನಾವು ದೊಡ್ಡ ಕಂಪನಿ ಕಟ್ಸ್ಬೇಕು ಅಂತ. ದೊಡ್ಡ ಕಂಪನಿ ಕಟ್ತೀರಾ? ಓಕೆ. ನಾವೆಲ್ಲ ಕೆಲಸಕ್ಕೆ ಹೋಗೋಣ ಇವ್ರ ಕಂಪನಿಲಿ. ಒಳ್ಳೇದಾಗ್ಲಿ ಅವರಿಗೆ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಏನ್ ಓದ್ತಿದ್ರಿ? 6ನೇ ಕ್ಲಾಸಾ? ಏನಾಗ್ಬೇಕು ಅಂತ ಇದ್ರಿ? ಸೈಂಟಿಸ್ಟಾ? ವೆರಿ ಗುಡ್. ಯಾಕದು ಸೈಂಟಿಸ್ಟೇ ಆಗ್ಬೇಕು? ಇಲ್ಲ, ನಮ್ ಚಿಕ್ಕ ವಯಸ್ಸಿಂದಾನೇ ಪ್ರಾಜೆಕ್ಟ್ ಕಾರ್ ಅದೆಲ್ಲ ಮಾಡ್ಕೊಂಡು ಹೌದಾ? ನಿಮ್ ಮನೇಲಿ ಸೈಂಟಿಸ್ಟ್ ಇದಾರಾ? ಇಲ್ಲ. ಯಾರು ನೋಡಿ ಸೈಂಟಿಸ್ಟ್ ಆಗ್ಬೇಕು ಅಂತ ಅನ್ಕೊಂಡಿದ್ದು? ಯಾರು ನೋಡಿ? ನಾವೇ. ಓಕೆ. ಅದು ತಯಾರಿ ಏನ್ ಮಾಡ್ತಾ ಇದ್ರಿ? ಸೈಂಟಿಸ್ಟ್ ಆಗ್ಬೇಕು ಅಂತ ಏನ್ ಪ್ರಿಪರೇಷನ್ ಏನು? ಇಲ್ಲೇ ಹೈಸ್ಕೂಲ್ ಏಟಿ ಎಲ್ಲ ಬಂದೈತೆ, ಅಲ್ಲಿ ಸೈನ್ಸ್ ಹೇಳ್ಕೊಡ್ತಾರೆ, ಅಲ್ಲೇ ಕಲ್ತ್ಕೊಂತ ಇದೀವಿ. ದಿನ ಅದಕ್ಕೆ ಓದೋದು ಏನ್ ಬೇಡ? ಓದ್ತಾ ಇದ್ರಾ? ಇದೆಲ್ಲ ಕ್ಲಾಸ್ ಅಲ್ಲೆಲ್ಲ ಚೆನ್ನಾಗಿ ಓದ್ತಾ ಇದ್ರಾ? ವೆರಿ ಗುಡ್. ಸೈಂಟಿಸ್ಟ್ ಆಗ್ಲೇಬೇಕು. ಬಂಧುಗಳೇ, ನಾನು ಚಿಕ್ಕ ಹುಡುಗ ಏನೋ ಒಂದು ಕನ್ಸು ಓದ್ತಿದ್ದಾನೆ ಅಂತ ಅನ್ಕೊಂಡೆ. ಆದ್ರೆ ಇವನು ಹಾರ್ಟ್ ಬೀಟ್ ನಲ್ಲ ಇದ್ರಲ್ಲಿ ಮೊಬೈಲ್ ಅಲ್ಲಿ ಈಗಲೇ ಇವನು ತಯಾರಿ ಮಾಡ್ಬಿಟ್ಟಿದ್ದಾನೆ. 6ನೇ ಕ್ಲಾಸ್ ಅಪ್ಪ. ಬರೀ ಕನ್ಸು ಓದ್ತಿಲ್ಲ, ಇವನು ಕನ್ಸಿಗೆ ತಕ್ಕಂಗೆ ಶ್ರಮನೂ ಪಡ್ತಾ ಇದ್ದಾನೆ. ನನಗನ್ಸಿದ ಮಟ್ಟಿಗೆ ಇನ್ನೊಬ್ಬ ಅಬ್ದುಲ್ ಕಲಾಂ ನಾವು ನೋಡಿದಂಗೆ ಆಯ್ತು ಇವತ್ತು. ನಾನು ದೊಡ್ಡವನಾದ್ಮೇಲೆ ಒಂದು ಕಂಪ್ನಿ ಕಟ್ಬೇಕಂತ ಐತೆ, ನಂದೇ ಒಂದ್ ಸ್ವಂತ ಆಗಿರೋ ಬಿಸ್ನೆಸ್ ಮ್ಯಾನ್ ಆಗ್ಬೇಕಂತ. ಬಿಸ್ನೆಸ್ ಮ್ಯಾನ್ ಆಗ್ಬೇಕಂತ? ಯಾರು ನೋಡಿ ಬಿಸ್ನೆಸ್ ಮ್ಯಾನ್ ಆಗ್ಬೇಕಂತ? ಅಂದ್ರೆ ಈಗಿನ ಕಾಲದಲ್ಲಿ ದುಡ್ಡೇ ಎಲ್ಲ, ಅದಕ್ಕೆ ದುಡ್ಲಿಂದಾನೇ ಎಲ್ರು ಇರ್ತಾರೆ. ಬಟ್ ಬಡವ್ರ ಕಡೆಯಿಂದ ಶ್ರೀಮಂತರು ಯಾರು ನೋಡೋದೇ ಇಲ್ಲ. ಅದಕ್ಕೆ ನಾನು ಬಿಸ್ನೆಸ್ ಮ್ಯಾನ್ ಆಗ್ಬಿಟ್ಟು ಬಡವ್ರಿಗೆ ಎಲ್ರಿಗೂ ಸಹಾಯ ಮಾಡ್ಬೇಕಂತ ಐತೆ.
ಆ ಕಡೆ ಒಂದು ವಿಜ್ಞಾನಿ ನೋಡ್ಬಿಟ್ಟೆ, ಇಲ್ಲೊಬ್ಬ ಸಾರ್ಥಕ ವ್ಯಾಪಾರಿ ನೋಡ್ತಾ ಇದ್ದೀನಿ. ಇವನು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ತೀನಿ ಅಂತ ಬಿಟ್ಟು ಈಗಲೇ ಭರವಸೆ ಕೊಡ್ತಾ ಇದಾರೆ. ಆ ಭರವಸೆ ಅವ್ರ ಒಳಗಡೆ ಇರೋ ಸ್ಪಿರಿಟ್ ಹೇಳುತ್ತೆ. ನಿಜವಾಗ್ಲೂ ಇವರೆಲ್ಲ ಈ ಕರ್ನಾಟಕದ ಆಸ್ತಿ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಇನ್ನೊಂದು ಕನಸು ಮತ್ತೊಂದು ಜೊತೆಯಾಗಿದೆ. ಈಗ ಒಬ್ಬೊಬ್ಬರು ಕನಸು ಆಗ್ತಾ ಇದ್ದಂಗೆ ಇನ್ನೊಬ್ಬರು ಕನಸು ಹೊತ್ಕೊಂಡು ಬರ್ತಾ ಇದಾರೆ. ಮೋಸ್ಟ್ಲಿ ಇವ್ರಿಗೇನೋ ದೊಡ್ಡ ಕನಸು ಇರುತ್ತೆ ಅಂತ ಅನ್ಕೋತೀನಿ. ಹೇಳಿ. ನನ್ನ ಹೆಸರು ಅರ್ಹಾನ್. ನಾನು ಓದ್ತಾ ಇರೋದು ಯಾವ ಕ್ಲಾಸ್ ಅಲ್ಲಿ ಅಂದ್ರೆ 6th ಕ್ಲಾಸ್ ಅಲ್ಲಿ. ನಾನು ದೊಡ್ಡವನಾದ್ಮೇಲೆ ಆರ್ಮಿ ಆಫೀಸರ್ ಆಗ್ತೀನಿ. ಆರ್ಮಿ, ವೆರಿ ಗುಡ್, ಒಳ್ಳೇದಾಗಲಿ ತಮಗೆ. ಥ್ಯಾಂಕ್ ಯು ಮಕ್ಕಳೇ. ನಮಸ್ಕಾರ. ಯಾವ ಸ್ಟ್ಯಾಂಡರ್ಡ್ ಇದು? ಏನ್ ಓದ್ತಾ ಇದ್ರಿ? ಮನೇಲಿ ಹೋಗೋ ಟೈಮಲ್ಲಿ ಬಂದು ಡಿಸ್ಟರ್ಬ್ ಮಾಡ್ತಾ ಇದೀವಲ್ವಾ? ಇಲ್ವಾ? ಏನ್ ಚೆನ್ನಾಗಿದೆ ಈ ಶಾಲೆ? ಯಾರು ಈ ಶಾಲೆನ ಅಭಿವೃದ್ಧಿ ಪಡಿಸಿದ್ ಗೊತ್ತಾ ನಿಮ್ಗೆ? ಯಾರು ಇದು ಶಾಲೆ ಕಟ್ಟಿದ್ಯಾರು? ಮತ್ತೆ ಈ ಶಾಲೆಗೆ ಇಷ್ಟೊಂದು ವ್ಯವಸ್ಥೆ ಮಾಡಿಕೊಟ್ಟಿದ್ಯಾರು? ಹೌದಾ? ಬಂದಿದ್ರ ಅವ್ರು ಯಾವತ್ತಾದ್ರು? ಥ್ಯಾಂಕ್ಸ್ ಆದ್ರೂ ಹೇಳಿದ್ರೆ ಅವರಿಗೆ? ಓಕೆ, ಅವ್ರು ಇಷ್ಟೆಲ್ಲ ಮಾಡಿ ಕೊಟ್ಟಿದಾರಲ್ಲ, ನಿಮಗೇನ್ ಜವಾಬ್ದಾರಿ ಇದೆ? ನೀವೇನ್ ಮಾಡ್ಬೇಕಾಗಿದೆ? ಓದೋದು ಮಾತ್ರ ಅಲ್ಲ, ಚೆನ್ನಾಗಿ ಓದ್ಬೇಕು ಅಲ್ವಾ? ಚೆನ್ನಾಗಿ ಓದಿ ದೊಡ್ಡವರಾಗಿ ಈ ಶಾಲೆಗೂ ಹೆಸರು ತರಬೇಕು, ನೀವು ಅಭಿವೃದ್ಧಿ ಹೊಂದಬೇಕು. ಒಳ್ಳೇದಾಗ್ತೀರಾ? ನಮ್ಮ ಶಾಲೆ ತುಂಬಾ ಚೆನ್ನಾಗಿದೆ. ವಾತಾವರಣ, ಗಿಡ ಮತ್ತೆ ಟೀಚರ್ಸ್, ಸ್ಪೆಷಾಲಿಟೀಸ್ ಮತ್ತೆ ವಾಶ್ರೂಮ್ಸ್ ಎಲ್ಲ, ಊಟ ಎಲ್ಲ ತುಂಬಾ ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಇಲ್ಲಿ ಇಷ್ಟೆಲ್ಲ ಚೆನ್ನಾಗಿರೋದನ್ನ ಬಳಸ್ಕೊಂಡು ನೀವೇನಾಗ್ಬೇಕು ಅಂತ ಅನ್ಕೊಂಡಿದೀರಿ? ನಾವು ಡಾಕ್ಟರ್ ಆಗ್ಬೇಕಂತ ಚೆನ್ನಾಗಿ ಓದಿ. ಈ ಶಾಲೆಯಲ್ಲಿ ಹೋದ್ರೆ ಡಾಕ್ಟರ್ ಆಗ್ಬೋದಾ? ಆಗ್ಬೋದಾ? ಯಾವ ಆಧಾರದಲ್ಲಿ ಹೇಳ್ತೀರಿ? ಯಾಕಂದ್ರೆ ಇದು ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಪಾಠ ಎಲ್ಲ. ಓಕೆ, ಶಿಕ್ಷಕರು ಚೆನ್ನಾಗಿದ್ದಾರಾ? ಎಸ್ ಸರ್. ಟೀಚರ್ಸ್ ಎಲ್ಲ ಚೆನ್ನಾಗಿದ್ದಾರಾ? ಹೌದಾ? ಒಳ್ಳೆದಾಗಿದೆ. ನಮಸ್ಕಾರ. ಬಂಧುಗಳೇ, ನಾವು BTM ಲೇಔಟ್ ವಿಧಾನಸಭಾ ಕ್ಷೇತ್ರದ ಮಾದರಿ ಶಾಲೆಗಳನ್ನು ತೋರಿಸ್ತಾ ಬಂದ್ವಿ. ಅದರಲ್ಲಿ ವಿಶೇಷವಾಗಿ ವೆಂಕಟಾಪುರದ ಖಾಸಗಿ ಕಟ್ಟಡದಂಥ ಶಾಲೆಯನ್ನು ನೋಡಿದ್ವಿ. ಅದರ ಹಿಂದೆ ರಾಮಲಿಂಗಾರೆಡ್ಡಿ ಸರ್ ಜೊತೆಗೆ ಸಹಾಯಕ್ಕೆ ನಿಂತವರು, ಒಂದು ಜೊತೆಗಾರರಾಗಿ ಆ ಶಾಲೆಯ ಆ ಮಟ್ಟದ ವ್ಯವಸ್ಥೆ ತರಲಿಕ್ಕೆ ಸಹಕಾರಿಯಾದವರು ಪ್ಯಾಟ್ರಿಕ್ ರಾಜು ಅವರು, ಸಮಾಜ ಸೇವಕರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್, ಏನು ಸರ್ ಅದು ಶಾಲೆ? ಆ ಒಂದು ಖಾಸಗಿ ಕಂಪನಿ ಇದ್ದಂಗಿತ್ತು ಶಾಲೆ, ನೋಡಿ ತುಂಬ ಖುಷಿ ಆಯಿತು. ಆ ಶಾಲೆ ಬಗ್ಗೆ ಮಾತಾಡೋದಾದರೆ ಸರ್, ರಾಮಲಿಂಗಾರೆಡ್ಡಿ ಸಾಹೇಬರು ಈ ಕೇಜ್ರಿವಾಲ್ದು ಒಂದು ಇಂಟರ್ವ್ಯೂ ನೋಡಿದರು ಒಂದು ಸಲ. ನನಗೆ ಹೇಳಿದರು, ಇಂಟರ್ವ್ಯೂ ನೋಡಿಬಿಟ್ಟು ಅದೇ ಥರ ಮಾದರಿಯಾಗಿ ಒಂದು ಶಾಲೆ ಮಾಡಬೇಕಂತ ಅವರು ಕನಸಿತ್ತು. ಅಂದರೆ ಕನ್ನಡ ಪ್ರಾಥಮಿಕ ಶಾಲೆ ಬಂದು ನಮ್ಮ ಏನು ಇಂಡಿವಿಜುವಲ್ ಶಾಲೆಗಳಿಗಿಂತ ಒಳ್ಳೆ ಶಾಲೆಗಳು ಕನ್ನಡದಲ್ಲಿ ಮಾಡಬೇಕು ಅನ್ನೋದು ಅವ್ರಿಗೊಂದು ಕನಸಿತ್ತು. ಆ ಕನಸಿನ ಪ್ರಕಾರ ಅವರು ನನಗೆ ಈ ಥರ ವೆಂಕಟಾಪುರ ಶಾಲೆ ನೀನು ಕೊಡ್ತಾಯಿದ್ದೀನಿ, ಅದನ್ನು ಸ್ವಲ್ಪ ನೋಡಿ ರಾಜು ಅಂತ ಹೇಳಿದ್ರು. ನಾನು ಕೇಜ್ರಿವಾಲ್ದು ಡೆಲ್ಲಿನಲ್ಲಿ ಸ್ವಲ್ಪ ನಮ್ಮ ಸ್ನೇಹಿತರಿದ್ದು, ಅದೆಲ್ಲ ಸ್ವಲ್ಪ ನೋಡಿ ಎಲ್ಲ ಫೋಟೋಗ್ರಾಫ್ಸ್ ಎಲ್ಲ ತೊಗೊಂಡು ಸಾಹೇಬ್ರಿಗೆ ತೋರಿಸ್ದೆ, ರಾಮಲಿಂಗಾರೆಡ್ಡಿ ಸಾಹೇಬ್ರಿಗೆ. ಈ ಥರ ಬರಲಿ ಅಂತ ಅವ್ರ ಗೈಡ್ಲೈನ್ಸ್ ಮೇಲೆ ಹಂತವಾಗಿ ಪ್ರತಿಯೊಂದಕ್ಕೂ ಅವರು ಪ್ರೋಗ್ರಾಮ್ ಮಾಡಿಕೊಟ್ಟು ಹಿಂಗೆ ಬರ್ಬೇಕಂತ ಹೇಳಿದ್ರ ಮುಖಾಂತರ ಅಷ್ಟು ಚಂದವಾಗಿ ಅಂದವಾಗಿ ಬಂತು ಆ ಶಾಲೆ. ಅದಾಗ್ಬಿಟ್ಮೇಲೆ ಬೇರೆ ಬೇರೆ ಕಡೆ ಎಲ್ಲ ಬಂದು ಬೇರೆ ಉದ್ಯಮಿಗಳು ಇವರೆಲ್ಲ ಬಂದು ಆ ಶಾಲೆನ ನೋಡಿ ಅದೇ ಥರ ಬೇರೆ ಕಡೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇನ್ನೂ ಒಳ್ಳೆಯ ಶಾಲೆಗಳನ್ನ ಮಾಡಿಕೊಟ್ಟಿದ್ದಾರೆ ಸರ್. ಒಳ್ಳೆಯದಾಗಲಿ ಸರ್ ತಮಗೆ. ನೋಡಿ, BTM ಲೇಔಟ್ ವಿಧಾನಸಭಾ ಕ್ಷೇತ್ರದ ಅಂಥ ಮಾದರಿ ಶಾಲೆಗಳನ್ನು ನಾವು ಒಂದಕ್ಕಿಂತ ಒಂದು ಭಿನ್ನವಾಗಿ ನೋಡೋದಕ್ಕೆ ಇಂಥ ಸಮಾಜಮುಖಿ ಸೇವಕರು ರಾಮಲಿಂಗಾರೆಡ್ಡಿ ಸರ್ ಸ್ನೇಹಿತರ ಜೊತೆಯಾಗಿ ಇದ್ದಕ್ಕೋಸ್ಕರ ಈ ರೀತಿ ಶಾಲೆಗಳು ರೂಪುಗೊಂಡಿದ್ದಾವೆ. ಇವರ ಕಾರ್ಯಗಳು ಮತ್ತೊಂದು ಮಟ್ಟಕ್ಕೆ ಏರಲಿ, ಮತ್ತೊಂದಷ್ಟು ಮಾದರಿ ಶಾಲೆಗಳು ರೂಪುಗೊಳ್ಳಿ ಅನ್ನೋದು ನಮ್ಮ ಕರ್ನಾಟಕ ನ್ಯೂಸ್ ಬೀಟ್ನ ಕಳಕಳಿ. ಅವರಿಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ನಾವು ಮಾದರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳನ್ನ, ಶಿಕ್ಷಕರನ್ನ ಎಲ್ಲರನ್ನೂ ಮಾತಾಡಿಸ್ತಾ ಹೋದ್ವಿ, ಅವರ ಅಭಿಪ್ರಾಯಗಳನ್ನ ಪಡಿತಾ ಹೋದ್ವಿ. ಎಲ್ಲೂ ಕೂಡ ನಾವು ಪೋಷಕರನ್ನ ಭೇಟಿ ಆಗಲೇ ಇಲ್ಲ. ಯಾಕಂತಂದ್ರೆ ನಾವು ಹೋಗುವ ಸಮಯಕ್ಕೆಲ್ಲ ಪೋಷಕರು ಬಂದು ಹೋಗಿರ್ತಾರೆ, ಇಲ್ಲ ನಾವು ಹೋದ್ಮೇಲೆ ಬಂದಿರ್ತಾರೆ. ಈ ರೀತಿ ವ್ಯವಸ್ಥೆ ಇತ್ತು. ಆದ್ರೆ ಇಲ್ಲಿ ಒಂದು 4-6 ಜನ ಪೋಷಕರು ನಮಗೆ ಸಿಕ್ಕಿದ್ದಾರೆ. ಅಂದ್ರೆ ಆಡುಗೋಡಿ ಮುನಿಚಿನ್ನಪ್ಪ ಶಾಲೆಯಲ್ಲಿ ಮಕ್ಕಳನ್ನ ಓದಿಸ್ತಾ ಇರುವಂತ ಪೋಷಕರು. ನೋಡೋಣ ಅವರು ಈ ಶಾಲೆಯಿಂದ ಏನೇನು ಪ್ರಯೋಜನ ಪಡೆದಿದ್ದಾರೆ ಅಂತ ಕೇಳೋಣ. ತುಂಬಾ ಒಳ್ಳೆ ಶಾಲೆ ಇದು, ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ.
ಸರ್, ಪ್ರಿನ್ಸಿಪಲ್, ಟೀಚರ್ಸ್ ಎಲ್ಲ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ, ಚೆನ್ನಾಗಿ ಹೇಳ್ಕೊಡ್ತಾರೆ, ಏನು ಪ್ರಾಬ್ಲಮ್ ನಿಮ್ಗೆ ಯಾವತ್ತಾದ್ರೂ ಅನ್ಸಿದ್ಯಾ ನನ್ನ ಮಗು ಪ್ರೈವೇಟ್ ಚಾನಲ್ ಓದ್ತಾ ಇಲ್ವಲ್ಲ? ಇಲ್ಲ, ಬೇಜಾರಾಗುತ್ತೆ. ಇದು ಚಾನೆಲ್ ಅಲ್ಲಿ ತೆಗೆದ್ರೆ ಬೇಜಾರಾಗುತ್ತೆ. ಚೆನ್ನಾಗಿ ಹೇಳ್ಕೊಡ್ತಾರೆ, ಆತರ ಏನು ಇಲ್ಲ. ತುಂಬಾ ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಸ್ಕೂಲ್ ಎಲ್ಲ ಚೆನ್ನಾಗಿ ನೋಡ್ಕೊಂತಾರೆ. HM ಸರ್ ಆಯ್ತು, ಕ್ಲಾಸ್ ಟೀಚರ್ಸ್ ಆಯ್ತು, ಚೆನ್ನಾಗಿದ್ದಾರೆ. ನಿಮ್ಮ ಮಗು ಯಾವ ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಿದೆ? 7th ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ದಾರೆ, ಒಬ್ರು LKG ಅಲ್ಲಿ ಓದ್ತಾ ಇದ್ದಾರೆ, ಎರಡು ಇಲ್ಲೇ ಓದ್ತಾ ಇದ್ದಾರೆ. ಏನ್ ಪ್ರೈವೇಟ್ ಶಾಲೆಗಿಂತ ಇದೇನ್ ಕಮ್ಮಿ ಇಲ್ಲ, ಎಲ್ಲ ಸೌಲಭ್ಯನೂ ಇದೆ, ಚೆನ್ನಾಗಿದೆ. 4-5 ವರ್ಷದಿಂದ ಓದ್ತಾ ಇದ್ದಾರೆ, ಇವಾಗ ಚೆನ್ನಾಗಿ ಓದ್ತಾ ಇದ್ದಾರೆ. ಇನ್ನು ಪರವಾಗಿಲ್ಲ, ನಮ್ಮ ಬೇರೆ ಪ್ರೈವೇಟ್ ಸ್ಕೂಲ್ಗಿಂತ ನಮ್ಮ ಗೌರ್ಮೆಂಟ್ ಸ್ಕೂಲ್ ಎಷ್ಟೋ ಇದರಲ್ಲಿ ಮುಂದುವರೆದಿದೆ. ಅಂದರೆ ಇನ್ನೂ ಫ್ಯೂಚರಲ್ಲಿ ನಮ್ಮ ಮಕ್ಕಳು ಮಕ್ಕಳನ್ನ ಬೇರೆ ಸ್ಕೂಲಿಂದ ಮಕ್ಕಳು ಇನ್ನು ಬರ್ತಾ ಇದ್ದಾರೆ, ಬೇರೆ ಸ್ಕೂಲ್ ಮಕ್ಕಳು ಬರ್ತಾ ಇದ್ದಾರೆ. ಫ್ಯೂಚರ್ ಇನ್ನೂ ಎಲ್ಲ ಫುಲ್ ತುಂಬ ಬಿಡುತ್ತೆ ಅಂತ ನನ್ಗೆ ಅನ್ಸುತ್ತೆ. ಇವ್ರು ಹೇಳ್ತಾ ಇರೋದಿಷ್ಟೇ. ಇಲ್ಲಿಯ ಪೋಷಕರ ಭಾವನೆ ಏನಿತ್ತು ಅಂತಂದ್ರೆ, ಒಂದು ಮಾದರಿ ಸರ್ಕಾರಿ ಶಾಲೆಯಲ್ಲಿ ನಮ್ಮ ಮಗು ಓದ್ತಾ ಇದ್ರು ಯಾವುದೇ ಖಾಸಗಿ ಶಾಲೆಗೆ ಕಡಿಮೆ ಇಲ್ಲದಂತೆ ಓದುತ್ತಾ ಇದೆ ಅನ್ನುವಂಥದ್ದೇ ಅವರ ಭಾವನೆ ಮತ್ತು ಭಾವಾರ್ಥ ಆಗಿತ್ತು. ಈ ಮಾದರಿ ಶಾಲೆಯ ವಿಶೇಷತೆಗಳನ್ನ ತಾವೇ ನೋಡಿದ್ರಿ. ಇಂಥ ಮಾದರಿ ಶಾಲೆಯಲ್ಲಿ ಓದ್ತಾ ಇರುವಂತ ಮಕ್ಕಳಿಗೆ ಒಂದು ಅದೃಷ್ಟ ಅಂತಾನೆ ಹೇಳ್ಬೋದು. ಈ ಅದೃಷ್ಟವಂತರ ಈ ಗೂಡಿಂದ ಈಗ ಹೊರ ಹೋಗುವ ಸಮಯ. ಈ ಮಾದರಿ ಶಾಲೆಯ ವಿಶೇಷತೆಗಳನ್ನ ತಾವೆಲ್ಲ ನೋಡಿದ್ರಿ. ಈ BTM ಲೇಔಟ್ ವಿಧಾನಸಭಾ ಕ್ಷೇತ್ರದ 22 ದತ್ತು ಶಾಲೆಗಳನ್ನ ಗುರುತಿಸುವಂತ ಪ್ರಯತ್ನ ನಮ್ದಾಗಿತ್ತು. ಈ ಮೂಲಕ ಈ ಮಾದರಿ ಶಾಲೆಗಳನ್ನ ತೋರಿಸ್ತಾ ಮತ್ತೊಂದಷ್ಟು ಸರ್ಕಾರಿ ಶಾಲೆಗಳನ್ನ ಮಾದರಿಯಾಗಿ ರೂಪಿಸ್ಲಿ ಅನ್ನುವಂತಹ ಒಂದು ಎಚ್ಚೆತ್ತು ಕಾರ್ಯ ಆಗಲಿ ಅನ್ನುವಂತ ಒಂದು ನಿಟ್ಟಲ್ಲಿ ಈ ಒಂದು ಕಾರ್ಯ ಆಗಿತ್ತು. ಈ ಶಾಲೆಯನ್ನ ಬೀಳ್ಕೊಡ್ತಾ ಇದೀವಿ. ಮುಂದಿನ ಶಾಲೆಗೆ ಹೋಗೋಣ, ಮುಂದಿನ ಶಾಲೆಯ ವಿಶೇಷತೆಯನ್ನು ನೋಡೋಣ. ನಮಸ್ಕಾರ.